ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನೀವು ನೋಡ್ತಾ ಇದ್ದೀರಾ ಇದು NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳ ಹೂರಣವೇ ಧರ್ಮಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಪ್ರತಿದಿನದಂತೆ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇವತ್ತು ಏನೆಲ್ಲ ವಿಶೇಷವಾದ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಕೇಳೋಣ. ಇವರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು. ಅವರೇ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ, ಹೃತ್ಪೂರ್ವಕ ಸ್ವಾಗತ ಕಾರ್ಯಕ್ರಮ. ನಮಸ್ಕಾರ ಮತ್ತು ಧನ್ಯವಾದ. ಶ್ಲೋಕದೊಂದಿಗೆ ಜೊತೆಗೆ ಪಂಚಾಂಗ ಶ್ರವಣ ಮಾಡೋ ಮುಖೇನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಓಂ ಗಜವದನಂ ಚಿಂತ್ಯಂ ತೀಕ್ಷ್ಣದಂಷ್ಟ್ರಂ ತ್ರಿನೇತ್ರಂ ಬೃಹದುಧರ್ಮಶೇಷಂ ಭೂತಿರೂಪಂ ಪುರಾಣಂ ಅಮರವರಸುಪೂಜ್ಯಂ ರಕ್ತವರ್ಣಂ ಸುರೇಶಂ ಪಶುಪತಿಸುತಮೀಶಂ ವಿಘ್ನರಾಜಂ ನಮಾಮಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮ ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ಆಗಸ್ಟ್ ತಿಂಗಳ 19ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ, ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಚಿಕ್ಕವರಿಗೆ ಶುಭ ಹಾರೈಕೆಗಳು, ಆಶೀರ್ವಾದಗಳು, ಸಮಾನರಿಗೆ ಸ್ನೇಹಪೂರ್ವಕ ನಮಸ್ಕಾರಗಳು ಮತ್ತು ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಭಗವಂತ ನಿಮಗೆಲ್ಲರಿಗೂ ಸಹ ಇಷ್ಟಾರ್ಥ ಸಿದ್ಧಿಯನ್ನು ಉಂಟು ಮಾಡಲಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಕೊಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿವಸ ಅಲ್ವಾ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಆರುದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇದೆ, ವಜ್ರ ಅನ್ನುವಂತಹ ಯೋಗ ಇದೆ, ಬಾಲವ ಕರ್ಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹ ಸಂಚಾರವನ್ನು ನೋಡುವಾಗ, ಗ್ರಹ ಗತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಏನಿದೆ ಅಂತ ನೋಡಿದರೆ ಬಹಳ ಅದ್ಭುತವಾಗಿದೆ ಇವತ್ತಿನ ಗ್ರಹ ಸ್ಥಿತಿ. ಮೇಷ ವೃಷಭ 2 ರಾಶಿಗಳು ಖಾಲಿ ಇದೆ, ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ಚಂದ್ರ ಶುಕ್ರ, ಹಾಗೆಯೇ ಕರ್ಕಾಟಕದಲ್ಲಿ ರವಿ ಮತ್ತು ಬುಧ, ಹಾಗೆಯೇ ಸಿಂಹದಲ್ಲಿ ಕೇತು, ಹಾಗೆಯೇ ಕನ್ಯಾ ರಾಶಿಯಲ್ಲಿ ಮಂಗಳ. ತುಲಾವೃಶ್ಚಿಕ ಧನು ಮಕರ ರಾಶಿಗಳು ಖಾಲಿ ಇದೆ, ಯಾವುದೇ ಗ್ರಹ ಸಂಚಾರ ಅಲ್ಲೂ ಇಲ್ಲ. ಹಾಗೆಯೇ ಕುಂಭಮೀನ ರಾಶಿಗಳಲ್ಲಿ ಯಥಾಕ್ರಮೇಣ ರಾಹು ಮತ್ತು ಶನೇಶ್ವರನ ಸಂಚಾರ ಇರತಕ್ಕಂಥದ್ದು, ಏಕಾದಶಿ ಇರತಕ್ಕಂಥದ್ದು ಇವತ್ತು. ಇದು ಇವತ್ತಿನ ಗೃಹ ಸ್ಥಿತಿಯೊಂದಿಗೆ ಇರತಕ್ಕಂಥ ಒಂದು ಪಂಚಾಂಗದ ವಿವರ. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನು. ಇವತ್ತಿನ ದಿನ ಭವಿಷ್ಯ ಎಲ್ಲರಿಗೂ ಹೇಗಿದೆ ಗುರುಗಳೇ? ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚತುರ್ಥಾಧಿಪತಿ ಆಗಿರತಕ್ಕಂತಹ ಚಂದ್ರ ತೃತೀಯದಲ್ಲಿರ್ತಕ್ಕಂಥದ್ದು. ಗುರುಗಳೇ, ಯಾವಾಗ ನೋಡಿರೂ ಆರಂಭ ಮಾಡಬೇಕಿದ್ರೆ ಚೆನ್ನಾಗಿದೆ ಅಂತೀರಿ, ನಮ್ಗೆ ಯಾವುದು ಚೆನ್ನಾಗೇ ಇಲ್ವಲ್ಲ ಅಂತ ಕೆಲವರು ಕಂಪ್ಲೇಂಟು ಮಾಡ್ಬೋದು. ಆದರೆ ಅದಕ್ಕೆ ಕಾರಣ ಏನು ಅಂತಂದರೆ, ಗೋಚಾರ ಸ್ಥಿತಿಯಲ್ಲಿರ್ತಕ್ಕಂಥ ಶನಿ 7.5 ಉಂಟು ಮಾಡಿದ್ದಾನೆ. 7.5 12ನೇ ರಾಶಿಯಲ್ಲಿದ್ದಾಗ ಏನಾಗ್ತದೆ ಅಂತಂದರೆ, ಅವನ ದೃಷ್ಟಿ ಅಂತಕ್ಕಂಥದ್ದು 3ನೇ ರಾಶಿಗೆ ಇರ್ತಕ್ಕಂಥದ್ದು, ಅಂದರೆ ನಿಮ್ಮ ಧನರಾಶಿಗೆ ಇರ್ತದೆ. ಧನರಾಶಿಗಿದ್ದಾಗ ಏನಾಗ್ತದೆ ಅಂತಂದರೆ, ಸ್ವಲ್ಪ ಮಟ್ಟಿನ ಹಣಕಾಸಿನ ಮುಗ್ಗಟ್ಟನ್ನು ಸಹಜವಾಗೇ ಮಾಡುತ್ತೆ. ಧನ ಆಗಮನ ಅಂತಕ್ಕಂಥದ್ದು ಮಂದವಾಗತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಇವೆಲ್ಲವೂ ಸಹಜವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ, ಅದರಲ್ಲೂ ಸ್ವಲ್ಪ ಮಟ್ಟಿನ ಸಮಾಧಾನಕರವಾಗಿರತಕ್ಕಂಥ ಒಂದು ಸ್ಥಿತಿಯನ್ನು ಊಹಿಸಬಹುದಾಗಿರುತ್ತೆ. ಧೈರ್ಯ ಸ್ಥೈರ್ಯವನ್ನು ಇಟ್ಟುಕೊಂಡು ಮುನ್ನಡಿಬೇಕಾಗ್ತದೆ. ತೃತೀಯ ಚತುರ್ಥ ರಾಶಿಗಳ ಒಂದು ಗ್ರಹಸ್ಥಿತಿ ಪರಿವರ್ತನೆ ಯೋಗವನ್ನು ಕೊಡ್ತದೆ. ಹಾಗಾಗಿ ಮನಃಪೂರ್ವಕವಾಗಿ ಪ್ರಯತ್ನಪಟ್ಟು ಮುಂದಡಿ ಇಟ್ಟು ಹೊರಟ್ರೆ ಇವತ್ತು ಗೆಲುವು ಖಂಡಿತವಾಗಿ ಸಾಧ್ಯವಾಗುತ್ತೆ. ಪಂಚಮ ರಾಶಿಯಲ್ಲಿರ್ತಕ್ಕಂಥ ಕೇತು, ಆದ್ದರಿಂದ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ ಅಂತ ಹೇಳ್ತೇನೆ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ 2-3ನೇ ರಾಶಿಯ ಪರಿವರ್ತನೆ ಯೋಗದ ಫಲ ಅಂತಕ್ಕಂಥದ್ದು ಸಿಗುತ್ತೆ. 2-3ನೇ ರಾಶಿಯಲ್ಲಿ ಪರಿವರ್ತನೆ ಯೋಗ ಅಂತಂದ್ರೆ ಅರ್ಥ ಏನು ಅಂದರೆ, ಧನ ಸಂಪಾದನೆಗೋಸ್ಕರವಾಗಿ ಮಾನಸಿಕವಾಗಿರ್ತಕ್ಕಂತಹ ರೀತಿಯ ಸಿದ್ಧತೆಯನ್ನು ಇಟ್ಟುಕೊಂಡು ಮುನ್ನಡೀತಕ್ಕಂಥವರು.
ಯಾರು ಇವತ್ತು ದುಡಿಬೇಕು, ಇವತ್ತು ಸಂಪಾದನೆ ಮಾಡ್ಕೋಬೇಕು ಅನ್ನುವಂಥ ಒಂದು ನಿಶ್ಚಯ ಅಂತಕ್ಕಂಥದ್ದನ್ನು ಮಾಡಿ ಹೊರಡ್ತಾರೆ, ಅಂಥವರಿಗೆ ಇವತ್ತು ತಕ್ಕ ಮಟ್ಟಿಗೆ ಉತ್ತಮವಾದಂಥ ಸಂಪಾದನೆ ಎಲ್ಲ ಆಗ್ತದೆ ಅಂತ ಅರ್ಥ. ಆದರೆ 11ನೇ ರಾಶಿಯಿಂದ ಮಂದವಾಗಿರ್ತಕ್ಕಂಥ ಒಂದು ದೃಷ್ಟಿಯನ್ನು ಶನಿ ಕೊಡೋದ್ರಿಂದ ಆದಾಯವೆಲ್ಲವೂ ಸಹ ಚೆನ್ನಾಗಿ ಬಂದರೂ ಕೂಡ ಲಾಭಾಂಶದಲ್ಲಿ ಸ್ವಲ್ಪ ಮಟ್ಟಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಲಕ್ಷಣಗಳುಂಟು. ಇದು ಬಿಟ್ಟರೆ ಉಳಿದಂತೆ ವೃಷಭ ರಾಶಿಯವರದ್ದು ದಿನಸ್ಥಿತಿ ಚೆನ್ನಾಗಿದೆ. ಕರ್ಮ ರಾಶಿಯಲ್ಲಿ ರಾಹು, ಉದ್ಯೋಗದಲ್ಲಿ ಎಲ್ಲಾದರೂ ಹೊರಗಡೆ ಜಾಬ್ ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಸಹೋದ್ಯೋಗಿಗಳಿಂದ ಆಗ್ತಕ್ಕಂಥ ಕಿರಿಕಿರಿಯನ್ನು ಊಹಿಸಬಹುದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಶಂದೆ ಸ್ವಲ್ಪ ಅದನ್ನು ತಾತ್ಸಾರ ಮಾಡ್ತಕ್ಕಂಥದ್ದೇ ನಂಗೆ ಕೇಳಿಸ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಅಂತಹ ಚುಚ್ಚು ಮಾತುಗಳನ್ನು, ಅಂತಹ ಜಲಸಿ ಬಿಹೇವಿಯರ್ಗಳನ್ನು ತಾತ್ಸಾರ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ಜಾಣತನವನ್ನೆಲ್ಲ ನಮಗೆ ಒಂದು ಅನುಗ್ರಹವಾಗಿ ಕೊಡ್ತಕ್ಕಂಥವನು ಶ್ರೀಕೃಷ್ಣ. ಅವನನ್ನೇ ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಭಾವಾಧಿಪತಿ ಆಗಿರತಕ್ಕಂತಹ ಚಂದ್ರ ಬಂದಿದ್ದಾನೆ ರಾಶಿಗೆ. ಅಂದರೆ ಪರಿವರ್ತನ ಯೋಗ. ಯಾವ ಒಂದು ಮಕ್ಕಳಿಂದ ಅಥವಾ ಮಕ್ಕಳ ಸಂಪಾದನೆಯಿಂದ ಜೀವನವನ್ನು ನಡೆಸ್ತಾ ಇರತಕ್ಕಂಥವ್ರು, ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅಥವಾ ಸ್ವಲ್ಪ ಹೆಚ್ಚು ವಯಸ್ಸಾಗಿದ್ದು ಮಕ್ಕಳ ಆಶ್ರಯದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆಲ್ಲ ಇವತ್ತು ಮಕ್ಕಳಿಂದ ವಿಶೇಷವಾಗಿ ಯಾವುದೋ ಒಂದು ಹೊಸ ಪ್ರಾಪ್ತಿಯನ್ನು ಮಾಡಿಕೊಳ್ತಕ್ಕಂಥ ಅವಕಾಶ. ಅರ್ಥಾತ್ ಯಾವುದೋ ಒಂದು ವಸ್ತು, ಅದರಲ್ಲೂ ವಿಶೇಷವಾಗಿ ದ್ವಿತೀಯ 2ನೇ ರಾಶಿ ಅಧಿಪತಿ ಅಲ್ವ ಅವನು. ಅಂದರೆ ಹಣ ಅಥವಾ ಮಾತು ಅಥವಾ ಒಂದು ಮಾರಲ್ ಸಪೋರ್ಟ್, ಸಹಕಾರ, ಯಾವುದನ್ನು ನೀವು ಮಕ್ಕಳಿಂದ ಬಯಸ್ತೀರಿ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಯೋಗ್ಯವಾಗಿರತಕ್ಕಂಥ ಅವಕಾಶ ಕಾಣಿಸುತ್ತೆ. ಹಾಗಾಗಿ ಇವತ್ತಿನ ದಿನ ಸಮಾಧಾನಕರವಾಗಿ ಕಳಿಬಹುದು. ಆದರೆ ಅಷ್ಟಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನೈಶ್ಚರ ವ್ಯಯಕ್ಕೆ ದೃಷ್ಟಿಯನ್ನು ಕೊಡೋದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಂಬಂಧ ಎಕ್ಸ್ಪೆನ್ಸ್ ಕೂಡ ಕಾಣಿಸುತ್ತೆ. ಶನಿ ಆದ್ದರಿಂದ ಸ್ವಲ್ಪ ಮೂಳೆಗಳಿಗೆ ಸಂಬಂಧಪಟ್ಟು ಅಥವಾ ಜಾಯಿಂಟ್ಗಳಿಗೆ ಸಂಬಂಧಪಟ್ಟು ಕೂಡ ಆಸ್ಪತ್ರೆ ದರ್ಶನ ಮಾಡಬೇಕಾಗಿ ಬರಬಹುದು. ಮಾಡಿಕೊಳ್ಳಿ. ಶರೀರದ ಆರೋಗ್ಯಕ್ಕೆ ಚಿಕಿತ್ಸೆಯೇ ಪ್ರಧಾನ. ಎಲ್ಲೂ ಶಾಸ್ತ್ರದಲ್ಲಿ ಹೋಮ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುರಿದಿರೋ ಮೂಳೆ ಕೊಡ್ಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚಿಕಿತ್ಸೆಯೇ ಬೇಕು. ಹಾಗಾಗಿ ಯಾವುದಕ್ಕೆ ಯಾವುದು ಬೇಕೋ ಅದಕ್ಕೆ ಅದನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಇವತ್ತು ಶನೈಶ್ಚರನ ದರ್ಶನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗ್ತಕ್ಕಂಥ ಫಲ. 3 ರಾಶಿಯವರಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಒಂದು ಫಲ ಆಗ್ತದೆ. ಕಾರಣ ಏನು? ರಾಶ್ಯಾಧಿಪತಿ ವ್ಯಯಾಧಿಪತಿ ರಾಶಿಯಲ್ಲಿ ಬರ್ತಕ್ಕಂಥದ್ದು, ದ್ವಿತೀಯಾಧಿಪತಿ ಕೂಡ ವ್ಯಯಾಧಿಪತಿಯೊಂದಿಗೆ ಇರ್ತಕ್ಕಂಥದ್ದು. ಅಂದರೆ ಸಂಪಾದನೆ ಮಾಡಿದ ಹಣದ ಜೊತೆಯಲ್ಲಿ ಬರಬೇಕಾದ ಹಣವೂ ಹೋಗ್ತಕ್ಕಂಥದ್ದು ಅಥವಾ ಬರಬೇಕಾದ ಹಣವೂ ಬರೋದಿಲ್ಲ. ಕೈಯಿಂದ ಮತ್ತೊಂದು ಸ್ವಲ್ಪ ಹಣವನ್ನು ಕೂಡ ಕಳ್ಕೊಳ್ಬೇಕಾಗಿ ಬರ್ತಕ್ಕಂಥ ಲಕ್ಷಣ. ಅಥವಾ ಯಾರೊಂದಿಗೋ ಜಗಳ ಮಾಡಲಿಕ್ಕೆ ಹೋಗಿ ಅಂತ್ಯದಲ್ಲಿ ಅದು ಯಾವುದೋ ಒಂದು ಕಮಿಟ್ಮೆಂಟಿಗೆ ಸಿಗಾಕ್ಕೊಂಡು ನೀವು ಸಾಲ ತೀರಿಸಬೇಕಾದ್ದು ಇನ್ನೊಬ್ಬರ ಸಾಲಕ್ಕೆ ನೀವು ಜಾಮೀನಾಗಿದ್ದ ಪಕ್ಷದಲ್ಲಿ, ವಾಗ್ದಾನವನ್ನು ಮಾಡಿದ್ದ ಪಕ್ಷದಲ್ಲಿ, ಮಾತಿನ ಮೂಲಕ ಅಥವಾ ಅಗ್ರಿಮೆಂಟ್ ಮೂಲಕ ಕಮಿಟ್ ಆಗಿದ್ದಂಥ ಪಕ್ಷದಲ್ಲಿ ಇವತ್ತು ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕರ್ಕಾಟಕ ರಾಶಿಯವರು ಎಚ್ಚರಿಕೆಯನ್ನು ಬಹಳ 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 ವಹಿಸಬೇಕಾಗತ್ತೆ. ಆರೋಗ್ಯದಲ್ಲೂ ಕೂಡ ಇದೇ ಚಿಂತೆಯಲ್ಲಿ ಕೂರಬೇಕಾಗಿರ್ತಕ್ಕಂಥ ಪ್ರಸಂಗ ಕೂಡ ಬರಬಹುದು. ಅದರಲ್ಲೂ ವಿಶೇಷವಾಗಿ ಯಾರಿಗೆ ರಾಹು ದಶೆ ಇರ್ತದೆ ಅಂಥವರಿಗೆ ಇದರ ಒಂದು ಲಕ್ಷಣಗಳು ಹೆಚ್ಚಾಗಿ ಕಾಣಿಸುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ. ಹಾಗಾಗಿ ಸ್ವಲ್ಪ ಬೇಜವಾಬ್ದಾರಿಯನ್ನು ದೂರ ಇಟ್ಟು ಅಥವಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಸ್ವಲ್ಪ ದೂರ ಇಟ್ಟು ಪ್ರಾಸಂಗಿಕವಾಗಿ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ. ದತ್ತಾತ್ರೇಯರ ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಮಂಗಳವಾರದ ಈ ಶುಭ ದಿನ ಯಾವ ವಿಶೇಷವಾದ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಇದು ಒಂದು ಸ್ವಲ್ಪ ವಿಚಿತ್ರವಾಗಿರತಕ್ಕಂತಹ ಸ್ಥಳ ಮಹಾತ್ಮೆಯನ್ನು ಹೊಂದಿರುವಂಥ ದೇವಸ್ಥಾನ. ಮೂಲ ಸ್ಥಾನ ಯಾವುದು ಅಂತ ಗೊತ್ತಿಲ್ಲದೆ ಒಂದು ವಿಶಿಷ್ಟವಾದ ಜಾಗದಲ್ಲಿ ನೆಲೆ ನಿಂತಂಥದ್ದು ಕ್ಷೇತ್ರ. ವಿಚಿತ್ರ ಏನಂತಂದರೆ ಹಿಂದೆಲ್ಲ ನಮಗೆ ಎಲ್ಲ ಗೊತ್ತಿದೆ. ಈಗೆಲ್ಲ ಆ ಥರದ ಸಮಸ್ಯೆಗಳು ಬರೋದು ಕಡಿಮೆ. ಇಲಿಗಳು ಬಿದ್ದೋಗ್ಬಿಡೋವು, ಎಲ್ಲ ಯಾರ್ದೋ ಮನೆಯಲ್ಲ 4 ಇಲಿ ಸತ್ತು, ಇಡೀ ಊರಿಗೆ ರೋಗ ಹಬ್ಬಿಬಿಡೋದು, ಸಾಂಕ್ರಾಮಿಕ ಹಬ್ಬಿಬಿಡೋದು. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನು ಬಹಳ ಹೆಚ್ಚಾಗಿ ನೋಡ್ತೇವೆ.
ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರತಕ್ಕಂಥ ಬಾಲಗಂಗಾಧರ ತಿಲಕ್ ಅವರ ಕುಟುಂಬಕ್ಕೂ ಕೂಡ ದೊಡ್ಡ ಮಟ್ಟದ ಆಘಾತವಾಗಿ ಅನೇಕರು ಅವ್ರ ಕುಟುಂಬದಲ್ಲಿ ತೀರೋಗಿದ್ದರು ಅಂತ ಕಥೆ ಬರ್ತದೆ. ಪ್ಲೇಗ್ ಅಂತಕ್ಕಂಥ ಒಂದು ರೋಗ ಹೊಡಿತು ಊರಿಗೆ ಅಂತಂದರೆ ಆ ಒಂದು ಊರನ್ನೇ ಖಾಲಿ ಮಾಡಿಕೊಂಡು ಗುಳೆ ಹೋಗ್ಬಿಡೋದು, ಹೀಗೆ ಊರನ್ನೇ ಬಿಟ್ಟು ಹೋಗ್ತಕ್ಕಂಥ ಒಂದು ಪ್ರಸಂಗ. ಅಂಥ ಒಂದು ಸಂದರ್ಭದಲ್ಲಿ ಯಾವ ಊರಿನಲ್ಲಿ ವಾಸ್ತವ್ಯವಿತ್ತು ಆ ದೇವತಾ ಚೈತನ್ಯ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಆ ಊರಿನಲ್ಲಿ ಈ ಒಂದು ಪ್ಲೇಗ್ ಮೊದಲಾದಂಥ ದೊಡ್ಡ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿದ್ದರಿಂದ ಆ ಊರಿನ ಜನ ಗುಳೆ ಹೊರಟಂಥ ಸಂದರ್ಭದಲ್ಲಿ ತಾನೂ ಸಹ ಈ ಊರಿನ ಜನರನ್ನು ರಕ್ಷಣೆ ಮಾಡ್ತಾ ಇದ್ದವಳಲ್ವ. ಹಾಗಾಗಿ ಭಕ್ತಾದಿಗಳಿಗೆ ತಾನು ಅನುಗ್ರಹವನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿದಂಥ ಆ ದೇವತಾ ಚೈತನ್ಯ ಪಾರ್ವತಿಯ ಅಂಶಸ್ವರೂಪವಾಗಿರತಕ್ಕಂಥದ್ದು ಅಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಊರಿಂದ ಹೊರಡುವ ಕಡೆಯೇ ಎತ್ತಿನ ಗಾಡಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಆ ಎತ್ತಿನ ಗಾಡಿಯಲ್ಲಿ ಊರಿನವರು ಸಾಗಿಸ್ತಾ ಇದ್ದಂಥ ಒರಳು ಕಲ್ಲು ಏನಿರ್ತದೆಯಲ್ಲ, ಆ ಒರಳು ಕಲ್ಲಿನ ಕಲ್ಲುಗುಂಡು ಅಂತ ಹೇಳ್ತಾರೆ ಅದಕ್ಕೆ. ಒರಳಿನಲ್ಲಿ ಅದು ರುಬ್ಲಿಕ್ಕೋಸ್ಕರವಾಗಿ ಬಳಸ್ತಕ್ಕಂಥದ್ದು. ಹಿಂದೆಲ್ಲ ಹೀಗೆ ರುಬ್ಲಿಕ್ಕೂ ಅದನ್ನು ಮೇಲೆ ಒಂದು ತೂತ ಕೊರೆದು ಅದಕ್ಕೆ ಒಂದು ಮರದ ಗೂಟವನ್ನು ಹೊಡ್ಕೊಂಡು ಅದರಿಂದ ರುಬ್ತಿದ್ರು. ಹೀಗೆ ಕೈ ಇಟ್ಟು ಕೂಡ ರುಬ್ಬೋರು, ಹೀಗೆ ಉರುಳಿಸೋರು. ಒಟ್ಟಾರೆ ಕಲ್ಲುಗುಂಡು ಒಂದು ಯೂಸ್ ಆಗ್ತದೆಯಲ್ಲ ಒರಳಿನಲ್ಲಿ. ಆ ಒಂದು ಒರಳು ಕಲ್ಲಿನಲ್ಲಿ ಆಕೆ ತನ್ನ ಸನ್ನಿಧಾನವನ್ನು ಇಟ್ಟುಕೊಂಡು ಅಲ್ಲಿಂದ ಹೊರಟುಬಿಟ್ಟು ಊರಿನವರ ಹಿಂದೆನೇ ಆ ಊರಿನವರ ಒಂದು ಗಾಡಿಯಲ್ಲಿ ಹೊರಟಂಥ ಸಂದರ್ಭದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಊರು, ಯಾವ ಊರು ಅಂತ ಮುಂದೆ ಹೇಳ್ತೀನಿ ನಾನು. ಆ ಊರಿನಲ್ಲಿ ಬಂದಾಗ, ಆ ಊರಿನ ಒಂದು ಜಾಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಪ್ರಕೃತಿ ಹೆಚ್ಚು ಆಕರ್ಷಣೀಯವಾಗಿ ಕಾಣಿಸ್ತದೆ. ಅಂದರೆ ದೇವತಾ ಚೈತನ್ಯಗಳು ಏನು ಮಾಡ್ತವೆ ಅಂತಂದರೆ ನಮ್ಗೆ ಎಷ್ಟೋ ಸಂದರ್ಭ ಅನಿಸುತ್ತೆ, ಇದು ಯಾವ ಲೆಕ್ಕದಲ್ಲೂ ವಿಶೇಷವಾಗಿ ಕಾಣಿಸೋದಿಲ್ವಲ್ಲ, ಇಲ್ಲಿ ಹೇಗಪ್ಪ ಬಂತು ದೇವತಾ ಸಾನ್ನಿಧ್ಯ ಅನಿಸ್ಬಿಡುತ್ತೆ. ನಾವು ಎಷ್ಟೋ ಸಾರಿ ನೋಡ್ಲಿಕ್ಕೆ ಹೋದ ಕೆಲವು ಕಡೆಯಲ್ಲಿ ಜನ ನಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಅನಿಸುತ್ತೆ ಪ್ರಾಕೃತಿಕವಾಗಿ ಏನು ವಿಶೇಷಗಳು ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಕೂಡ ದೇವತಾ ಸನ್ನಿಧಾನ ಯಾಕೆ ಕಾಣಿಸ್ಕೊಳ್ತದೆ ಅಂತಂದರೆ ಆ ದೇವತಾ ಚೈತನ್ಯಕ್ಕೆ ತಾನು ಇಲ್ಲಿ ನಿಂತು ಭಕ್ತರನ್ನು ಅಲ್ಲಿಗೆ ಕರೆಸ್ಕೊಂಡು ಅನುಗ್ರಹ ಮಾಡಬೇಕು ಅಂತ ಇರ್ತದೆ. ಎಷ್ಟೋ ಸಂದರ್ಭ ಅದರ ಒಂದು ಅನುಭವ ಕೂಡ ಅನುಭವಿಸೋರು ಇರ್ತಾರಲ್ವ. ಹಾಗಾಗಿ ಈ ಒಂದು ಚೈತನ್ಯ ಅಂತಕ್ಕಂಥದ್ದು ಆ ಒಂದು ಜಾಗದಲ್ಲಿ ಒರಳು ಕಲ್ಲಿನಲ್ಲಿ ತನ್ನ ಸನ್ನಿಧಾನವನ್ನು ಕೊಟ್ಟುಕೊಂಡಿದ್ದು ಆ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿರತಕ್ಕಂಥ ಒಂದು ಜಾಗಕ್ಕೆ ಗಾಡಿ ಬಂದಾಗ ಆ ಒಂದು ಸನ್ನಿಧಾನ ಇದ್ದಂಥ ಒರಳು ಕಲ್ಲು ಕೆಳಗಡೆಗೆ ಬಿದ್ದು ಒಂದು ತೋಪಿನ ಒಳಗಡೆಗೆ ಹೋಗಿ ಅಲ್ಲಿ ಸ್ಥಿರವಾಯಿತು. ಆ ನಂತರದಲ್ಲಿ ಯಾರದ್ದಾಗಿತ್ತಲ್ಲ ಆ ಒರಳು ಕಲ್ಲು ಇದು ಎಲ್ಲಿ ಬಿದ್ದೋಯ್ತು ಅಂಥೇಳಿ ಆ ಒಂದು ಮನೆ ಹೆಣ್ಣುಮಗಳು ಹುಡುಕ್ತಾ ಬಂದಾಗ ಜ್ವಾಲೆಯನ್ನು ಕಂಡು ಬಹಳ ಅದ್ಭುತವಾಗಿ ಒಂದು ಪ್ರಖರವಾಗಿರತಕ್ಕಂತಹ ಅಗ್ನಿಜ್ವಾಲೆಯ ರೂಪದಲ್ಲಿ ದರ್ಶನವನ್ನು ಕೊಟ್ಟಳು ಆ ತಾಯಿ. ಆ ನಂತರದಲ್ಲಿ ಅಲ್ಲಿ ನೆಲೆ ನಿಂತು ಅಲ್ಲಿಯೇ ಇವತ್ತು ಕೂಡ ಆಲಯಾದಿಗಳು ನಿರ್ಮಾಣವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಶ್ರದ್ಧಾಭಕ್ತಿ ಬಹಳ ಮುಖ್ಯ. ಯಾವುದೇ ದೇವತಾ ಸನ್ನಿಧಾನಕ್ಕೆ ನಾವು ಹೋದರೂ ಕೂಡ ಅಲ್ಲಿ ನಮ್ಮ ಶ್ರದ್ಧಾಭಕ್ತಿಯೇ ಮತ್ತು ನಮ್ಮ ನಡವಳಿಕೆಗೆ ಅನುಗುಣವಾಗಿಯೇ ನಮಗೆ ಫಲ ಸಿಗೋದೆ ಹೊರತು ಇನ್ನೇನು ಇಲ್ಲ ಅಂತಕ್ಕಂಥದ್ದಕ್ಕೆ ಸಾಕ್ಷಿಭೂತವಾಗಿರ್ತಕ್ಕಂಥದ್ದು ಇದು ನಮ್ಮ ಬೆಂಗಳೂರು ಮತ್ತು ಮೈಸೂರು ಮಧ್ಯಭಾಗದಲ್ಲಿರ್ತಕ್ಕಂಥ ಮದ್ದೂರಿನ ಸಮೀಪದಲ್ಲಿರುವಂತಹ ತೈಲೂರಿನಲ್ಲಿ ನೆಲೆ ನಿಂತಿರ್ತಕ್ಕಂತಹ ಪಟ್ಟಲದಮ್ಮ ಎಂಬಂಥ ಹೆಸರನ್ನು ಹೊಂದಿರತಕ್ಕಂಥ ದೇವಿಯ ಕ್ಷೇತ್ರ. ಬಹಳ ವಿಶೇಷ ಗುರುಗಳೇ. ಆ ಭಾಗದಲ್ಲಿ ಬಹಳಷ್ಟು ಜನರು ಭಕ್ತಾದಿಗಳು ಇರುವಂಥದ್ದು, ದೂರ ದೂರದ ಊರಿನಿಂದ ಬರುವಂಥದ್ದು, ಹೋಲಿ ಸಮಯಕ್ಕೆ ಅಲ್ಲಿ ಕೊಂಡ ನಡೆಯುತ್ತೆ. ಅದು ಶಕ್ತಿ ದೇವತೆಗಳಿಗೆ ಒಂದು ಚೈತನ್ಯವನ್ನು ಹೆಚ್ಚು ಮಾಡುವಾಗ ಭಕ್ತಾದಿಗಳು ಅವಳಿಗೆ ಅನೇಕ ರೀತಿಯ ಸೇವೆಗಳನ್ನು ಕೊಡ್ತಾರೆ. ನಮ್ಮಲ್ಲಿ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ, ಅದೇನು ಬಾರಿ ದೊಡ್ಡದ, ಅದು ಇದು ಹೀಗೆ ನೀವು ಮಾಡು ನೋಡೋಣ. ಆಗೋದಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರಕ್ಕೆ ಅದರದೇ ಆಗಿರ್ತಕ್ಕಂಥ ಭೌಗೋಳಿಕವಾದ ಹಿನ್ನೆಲೆ ಇರುತ್ತೆ, ಸಾಂಪ್ರದಾಯಿಕ ಹಿನ್ನೆಲೆ ಇರುತ್ತೆ, ಸಾಂಸ್ಕೃತಿಕ ಹಿನ್ನೆಲೆ ಇರುತ್ತೆ, ಆರಾಧನೆಯ ಕ್ರಮ ಬೇರೆ ಇರುತ್ತೆ. ಭಕ್ತಾದಿಗಳು ತಮ್ಮ ಭಾವನೆ ಪ್ರಕಾರ ಆರಾಧನೆ ಮಾಡಿದಾಗ ಮಾತ್ರವೇ ಅಲ್ಲಿ ಸನ್ನಿಧಾನ ನಿಲ್ಲೋದು. ಹಾಗಾಗಿ ಅಲ್ಲಲ್ಲಿಯ ಒಂದು ಸಂಪ್ರದಾಯಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಆಚಾರ ವಿಚಾರಗಳೇ ಇರ್ತವೆ. ಬಹುಶಃ ಪಟ್ಟಲದಮ್ಮ ದೇವಿ ಅಂತ ನಾವೇನು ಹೇಳ್ತೀವಿ, ತೈಲೂರು ಒಂದೇ ಭಾಗ ಅಲ್ಲ, ಬೇರೆ 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 ಅನೇಕ ಭಾಗಗಳಲ್ಲೂ ಕೂಡ ಗ್ರಾಮ ದೇವತೆ ಪಟ್ಟಲದಮ್ಮ ಹೆಸರಿನಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ದೇವಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಇವತ್ತು ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಅಪರೂಪದ ಗ್ರಾಮ ದೇವತೆ, ಬಹಳಷ್ಟು ಪವಾಡಗಳು ಈಗಲೂ ಕೂಡ ಜರುಗ್ತಿರುವಂಥ ತೈಲೂರು
ಒಂದು ಸನ್ನಿಧಾನ ಏನಿದೆ, ಕ್ಷೇತ್ರದ ಮಹಾತ್ಮೆಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಗುರುಗಳೇ, ನೀವು ಪಂಚಾಂಗ ಶ್ರವಣ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ಇವತ್ತು ಏಕಾದಶಿ ಅಂತ. ಹೌದು. ಹಾಗಾಗಿ ಏಕಾದಶಿ ಅಂದ ಕೂಡಲೇ ನಮ್ಮೆಲ್ರಿಗೂ ನೆನಪಾಗೋದು ಉಪವಾಸ ಅಂತ. ಉಪವಾಸ ಏಕಾದಶಿ ಸಮಯದಲ್ಲಿ ಮಾತ್ರವಲ್ಲ, ಕೆಲವೊಬ್ರು ಒಂದು ಪದ್ಧತಿಯನ್ನ ಇರಿಸ್ಕೊಂಡಿರ್ತಾರೆ. ಒಂದು ವಾರ ಕೆಲವರು ಗುರುವಿಗೆ ಸಮರ್ಪಣೆ ಮಾಡ್ತೀನಿ, ಗುರುವಾರದಂದು ನಾನು ಉಪವಾಸ ಮಾಡ್ತೀನಿ. ಅಥವಾ ಕೆಲವೊಮ್ಮೆ ನಾವೇನು ನೋಡ್ತೀವಿ, ಹೋಮ ಹವನ ಮಾಡಿಸುವಾಗ, ಯಾವ್ದಾದ್ರು ವಿಶೇಷವಾದ ಪೂಜೆಗಳು ಮಾಡುವಾಗ, ಈಗ ವರಮಹಾಲಕ್ಷ್ಮಿ ಹಬ್ಬನೇ ಬಂದತ್ತಲ್ಲ, ಆ ಒಂದು ಸಂದರ್ಭದಲ್ಲೂ ಕೂಡ ಆ ದಿನದಂದು ಪೂಜೆ ಮುಗಿಯೋವರೆಗೂ ಕೆಲವರು ಸಂಜೆ ಆದರೂ ಸರಿನೇ ಊಟ ಮಾಡೋದಿಲ್ಲ, ಆಹಾರ ತಗೊಳ್ಳೋದಿಲ್ಲ. ಕೆಲವರು ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ನಿಮ್ಗೆ ಯಾವ ದೇವರು ಬಂದು ಉಪವಾಸ ಮಾಡು ಅಂತ ಹೇಳಿದ್ದಾರೆ? ಒಳಗಿರುವಂತಹ ಪರಮಾತ್ಮನಿಗೆ ಮೊದಲಿಗೆ ಸಂತೃಪ್ತಿ ಮಾಡಿ ಆಮೇಲೆ ಪೂಜೆ ಮಾಡಿ ಅಂತಲೂ ಕೆಲವರು ಹೇಳುವಂಥ ಮಾತಿದೆ. ಉಪವಾಸದ ಪ್ರಯೋಜನಗಳೇನು? ಉಪವಾಸ ಯಾವ ಸಂದರ್ಭದಲ್ಲಿ ಯಾರೆಲ್ಲ ಮಾಡಬೇಕು, ಮಾಡಬಾರ್ದು, ಯಾರು ಮಾಡಬಾರ್ದು ಅಂತ ನಿಷಿದ್ಧ. ಕೆಲವೊಮ್ಮೆ ಗರ್ಭಿಣಿ ಸ್ತ್ರೀಯರು ಪೂಜೆ ಕೂರಬಾರ್ದು ಅಂತ ಹೇಳೋದು ಈ ಕಾರಣಕ್ಕೂ ಅಂತ ಕೂಡ ಹೇಳಲಾಗುತ್ತಲ್ವಾ? ಹಾಗಾಗಿ ಇದರ ಸಂಪೂರ್ಣ ಚಿತ್ರಣ ಕೊಡಿ ಗುರುಗಳೇ. ಮೊದಲನೇದಾಗಿ ಏಕಾದಶಿ ಆಚರಣೆಯನ್ನು ವ್ರತದೀಕ್ಷೆಯ ಲೆಕ್ಕದಲ್ಲಿ ಆಚರಣೆ ಮಾಡೋ ಕ್ರಮವನ್ನು ಮೊದಲು ನೋಡ್ಕೊಂಡ್ಬಿಡೋಣ. ಇದನ್ನು ನೋಡ್ಕೊಂಡು ಆಮೇಲೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆಗಳ ಕಡೆಗೆ ಗಮನ ಕೊಡೋಣ. ಮುಖ್ಯವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಏಕಾದಶಿ ಏನಿರ್ತದೆ, ಆ ತಿಥಿ ಬಂದಿರತಕ್ಕಂತಹ ದಿವಸದಲ್ಲಿ ದಶಮಿಯ ಸ್ಪರ್ಶ ಇರಕೂಡ್ದು. ದಶಮಿಯ ಸ್ಪರ್ಶ ಇರಕೂಡ್ದು ಅಂತಂದರೆ ಮಧ್ಯರಾತ್ರಿ 3-3:30 ಮಧ್ಯಭಾಗದಲ್ಲಿ ಏನಿದೆ, 3 ಗಂಟೆಯಿಂದ 3:30 ಮಧ್ಯದಲ್ಲಿ ದಶಮಿ ಮುಕ್ತಾಯವಾಗಿ ಏಕಾದಶಿ ಬಂದಿರಬೇಕು. ಹಾಗಿದ್ದ ದಿನದಲ್ಲಿ ಮರುದಿನ ದಿವಸ ಏಕಾದಶಿಯನ್ನು ಆಚರಣೆ ಮಾಡಬಹುದು. ಅದಿಲ್ಲ, ಇನ್ನೂ ಹೆಚ್ಚು ಕಾಲದವರೆಗೆ ದಶಮಿ ಇದೆ ಅಂತಕ್ಕಂಥದ್ದು, 4:30-5 ಗಂಟೆ ತನಕನೂ ದಶಮಿ ಇದೆ ಅಂದರೆ ಮರು ದಿವಸದಲ್ಲಿ ಅದಕ್ಕೆ ಆಚರಣೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ದ್ವಾದಶಿ ಆದರೂ ಪರವಾಗಿಲ್ಲ, ದಶಮಿಯ ಸ್ಪರ್ಶ ಇರಬಾರ್ದು. ಇದು ಒಂದು ಕಟ್ಟಳೆ. ಅಂಥ ಸಂದರ್ಭ ಏಕಾದಶಿ ವ್ರತವನ್ನು ಆಚರಣೆ ಮಾಡೋರು ಏನು ಮಾಡಬೇಕು ಅಂತಂದರೆ, ಹಿಂದಿನ ದಿನ ಅಂದರೆ ನಾಳೆ ದಿವಸ ನಾನು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತೇನೆ ಅನ್ನೋ ತೀರ್ಮಾನ ಇರುವವರು ಇವತ್ತು ಸೂರ್ಯಾಸ್ತದ ನಂತರದಲ್ಲಿ ಆಹಾರವನ್ನು ತಗೊಳ್ಳುವಂತೆ ಇಲ್ಲ. ವ್ರತದ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇವತ್ತು ಸೂರ್ಯಾಸ್ತ ಆಯಿತು ಅಂದರೆ ನಾಳೆ ಏಕಾದಶಿ ಆಚರಣೆ ಮಾಡುವವರು ಆಹಾರ ತಗೊಳ್ಳೋ ಹಾಗಿಲ್ಲ. ನಾಳೆ ಸಂಪೂರ್ಣ ಹಗಲು ರಾತ್ರಿ ಆಹಾರ ತಗೊಳ್ಳೋ ಹಾಗಿಲ್ಲ. ನಾಡಿದ್ದು ಬೆಳಗ್ಗೆ ದ್ವಾದಶಿ ಲೆಕ್ಕದಲ್ಲಿ ಪಾರಣೆ ಅಂದರೆ ಭೋಜನ, ಊಟ ಮಾಡ್ತಕ್ಕಂಥದ್ದು. ದೇವತಾ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ ಬೆಳಗ್ಗೆ ಸ್ನಾನ ಪೂಜೆ ಇತ್ಯಾದಿಗಳನ್ನೆಲ್ಲ ಪೂರೈಸ್ಕೊಂಡು ನಂತರದಲ್ಲಿ ಮಾಡುತ್ತಾನೆ. ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಆ ನಂತರ ಊಟವನ್ನು ಮಾಡಬೇಕು. ಊಟವೇ ಅನ್ನವೇ ಆಹಾರವನ್ನು ತಗೊಳ್ಬೇಕು. ಒಂದೇ ಹೊತ್ತು ಬೆಳಿಗ್ಗೆ 8 ಗಂಟೆ ಒಳಗಾಗಬೇಕದು. ಆ ನಂತರದಲ್ಲಿ ಆ ಕಾಲ, ಪಾರಣೆ ಕಾಲ ಅಂತ ಇರ್ತದೆ. ಆ ಪಾರಣೆ ಕಾಲ 3-3:45 ಗಳಿಗೆ ಅಂದರೆ ಹೆಚ್ಚು ಕಡಿಮೆ 90 ನಿಮಿಷ ಸೂರ್ಯೋದಯ ನಂತರ, ಅಷ್ಟರ ಒಳಗಡೆಗೆ ಮುಗಿತಕ್ಕಂಥದ್ದು ಸೂಕ್ತ. ಅದಾದ ನಂತರದಲ್ಲಾದರೆ ಆ ಪಾರಣೆ ಕಾಲ ಮುಗಿದು ಹೋದ್ಮೇಲೆ ಮತ್ತೆ ಊಟವನ್ನು ಮಾಡಿದ ಪಕ್ಷದಲ್ಲಿ ವ್ರತದ ನಿಯಮ ಭಂಗವಾಗ್ತದೆ. ಹಾಗಾಗಿ ವ್ರತದ ಒಂದು ಫಲ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದು ಈ ಒಂದು ವ್ರತ, ಏಕಾದಶಿ ವ್ರತಾಚರಣೆಯ ಕ್ರಮ. ಮತ್ತು ಊಟವಾದ ನಂತರ ದ್ವಾದಶಿಯಲ್ಲಿ ಮಧ್ಯಾಹ್ನಕ್ಕಾಗಲಿ ಸಾಯಂಕಾಲಕ್ಕಾಗಲಿ ಪುನಃ ಮತ್ತೆ ಭರ್ತಿ ಹೊಟ್ಟೆ ತುಂಬುವಷ್ಟು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಏಕಾದಶಿ ವ್ರತ ಆಯಿತು. ಇನ್ನು ಇದರ ಹಿಂದಿರ್ತಕ್ಕಂಥ ವೈಜ್ಞಾನಿಕ ಮಹತ್ವವನ್ನು ಮೊದಲು ನೋಡೋಣ. ಇತ್ತೀಚೆಗೆ ಜಪಾನ್ನಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಸಂಶೋಧನೆಯಾಗಿ ಸಾಕಷ್ಟು ವಿಚಾರಗಳು ಇವತ್ತು ಗೂಗಲ್ನಲ್ಲಿ ಹುಡುಕಿದರೆ ಸಿಗ್ತದೆ. ಫೋರ್ಟ್ನೈಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಅಲ್ಲಿ ಈಗ ಆಚರಣೆಯಲ್ಲಿ ಅನೇಕ ವರ್ಷಗಳಿಂದ ಬಂದಿದೆ ಫೋರ್ಟ್ನೈಟ್ ಫಾಸ್ಟಿಂಗ್. ಅಲೆಕ್ಸಿಸ್ ಕಾರೆಲ್ ಅಂತಕ್ಕಂಥ ಒಬ್ಬ ದೊಡ್ಡ ಡಾಕ್ಟರ್ ಸೈಂಟಿಸ್ಟ್ ಕೂಡ ಈ ವಿಚಾರವನ್ನು ಹೇಳ್ತಾನೆ. 15 ದಿವಸಕ್ಕೆ ಒಮ್ಮೆ 24 ಗಂಟೆಗಳ ಸಂಪೂರ್ಣ ಉಪವಾಸವನ್ನು ಮಾಡಬೇಕು. ಉಪವಾಸ ಅಂತಂದರೆ ನಿರಾಹಾರ ಅಂತ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಆಹಾರವನ್ನು ತಗೊಳ್ಳದೇ ಇರೋರು ಅನೇಕರು ಉಪವಾಸಕ್ಕೆ ಅಪಹಾಸ್ಯ ಮಾಡ್ತಾರೆ. ಗುರುರಾಜುಲ್ ನಾಯ್ಡು ಅವರು ಹರಿಕಥೆಯಲ್ಲಿ ಹೇಳ್ದಂಗೆ, ಸೇರುವರೆ ಉಪ್ಪಿಟ್ಟು, ಒಂದು ಚೊಂಬುವರೆ ಕಾಫಿ, ಚೊಂಬೂ ಮಾದೇವ ನಾನು ಉಪವಾಸ ಮಾಡ್ತಾ ಇರ್ತೇನೆ. ಇದು ಉಪವಾಸ ಅಂತ ಹೇಳಿಸ್ಕೊಳ್ಳಲ್ಲ. ನೀವು ಉಪವಾಸ ಅಂತಂದ್ರ ಮೇಲೆ ನಿರಾಹಾರವಾಗಿರಬೇಕು. ಸ್ವಲ್ಪ ಮಟ್ಟಿಗೆ ಒಂದು 50ರಿಂದ 100 ml ಆಗುವಷ್ಟು ಉಗುರು ಬೆಚ್ಚಗಿನ ನೀರನ್ನು ಕುಡಿತಾ ಇರಬೇಕು. ವೈಜ್ಞಾನಿಕ ಮಹತ್ವವನ್ನು ಹೇಳ್ತಾ ಇದ್ದೇನೆ. ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ
ಕೊಬ್ಬು ಶೇಖರಣೆ ಆಗಲಿಕ್ಕೆ ಅವಕಾಶಗಳಿರ್ತದೆ. ಶರೀರದ ಯಾವ ಭಾಗದಲ್ಲಿ ಬೇಕಾದರೂ ಬೊಜ್ಜು ಕಟ್ಟಲಿಕ್ಕೆ ಅವಕಾಶ ಉಂಟು. ಯಾವಾಗ ನಾವು ಈ ರೀತಿಯಾಗಿ ಶರೀರಕ್ಕೆ ಆಹಾರವನ್ನು ಕೊಡೋದಿಲ್ಲ, ಆವಾಗ ಶರೀರ ಏನು ಮಾಡ್ತದೆ, ಆಟೋಮೆಟಿಕ್ಕಾಗಿ ಅದರಲ್ಲಿ ಒಂದು ಮೆಕ್ಯಾನಿಸಮ್ ಇರ್ತದೆ. ಏನು ಮೆಕ್ಯಾನಿಸಮ್ ಅಂತಂದರೆ ಮೇಂಟೈನ್ ಆಗಬೇಕು. ಅದು ಮೇಂಟೈನ್ ಆಗೋದಕ್ಕಾಗಿ ಏನು ಮಾಡ್ತದೆ ಅಂತಂದರೆ ಅನಪೇಕ್ಷಿತವಾಗಿ ಅಥವಾ ಅನವಶ್ಯಕವಾಗಿ ಬೇರೆ ಬೇರೆ ಜಾಗಗಳಲ್ಲಿ ಶೇಖರಣೆಯಾಗಿರ್ತಕ್ಕಂತಹ ಕೊಬ್ಬನ್ನು ಅದು ಆ ಸಂದರ್ಭದಲ್ಲಿ ಶರೀರವನ್ನು ಮೇಂಟೈನ್ ಮಾಡಲಿಕ್ಕೆ ಬಳಸ್ಕೊಳ್ಳೋಕೆ ಶುರು ಮಾಡ್ತದೆ. ಇದರಿಂದಾಗಿ ಶರೀರದಲ್ಲಿ ಅನಗತ್ಯವಾಗಿ ಶೇಖರಿತವಾಗಿರತಕ್ಕಂತಹ ಕೊಬ್ಬು ನಾಶವಾಗುವುದರ ಜೊತೆಯಲ್ಲಿ ಜೀರ್ಣಕ್ರಿಯೆ, ಕರುಳು, ಜಠರ, ಪಿತ್ತಜನಕಾಂಗ, ಮೇದೋಜೀರಕಾಂಗ, ಪ್ಯಾಂಕ್ರಿಯಾಸು ಇತ್ಯಾದಿ ಏನೇನು ಹೇಳ್ತೀವಲ್ಲ, ಇವೆಲ್ಲವಕ್ಕೂ ಕೂಡ ಒಂದು ದಿವಸ 15 ದಿವಸಕ್ಕೆ ಒಂದು ಸಾರಿ ಸಂಪೂರ್ಣವಾಗಿರ್ತಕ್ಕಂಥ ಅನ್ನುವಂಥ ಲೋಡ್ ಕಡಿಮೆ ಆಗ್ತದೆ. ಅಥವಾ ಅವುಗಳಿಗೆ ಒಂದು ವರ್ಕ್ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರೆಸ್ಟ್ ಸಿಗ್ತದೆ. ಆ ರೆಸ್ಟ್ ಅಂದರೆ ಅದೇನು ಸುಮ್ಮನೆ ಇರೋದಿಲ್ಲ, ಪ್ರಶ್ನೆ ಬೇರೆ. ಆದರೂ ಆಹಾರ ಅಂತಕ್ಕಂಥದ್ದು ಬಿದ್ದಾಗ ಅದು ಎಷ್ಟು ಹೆಚ್ಚು ಕೆಲಸಗಳನ್ನು ಮಾಡಬೇಕೋ ಅಷ್ಟು ಕೆಲಸವನ್ನು ಅದು ಕಡಿಮೆ ಮಾಡ್ತದೆ. ಆವಾಗ ಏನಾಗ್ತದೆ, ಅದರ ವರ್ಕಿಂಗ್ ಕಾರ್ಯಕ್ಷಮತೆ, ಎಫಿಷಿಯನ್ಸಿ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಅದರ ಟೈಮ್ ಡ್ಯೂರೇಷನ್ ಕೂಡ ಹೆಚ್ಚಾಗ್ತದೆ. ಅದು ಹೆಚ್ಚು ಕಾರ್ಯಕ್ಷಮತೆಯಿಂದ ಹೆಚ್ಚು ಮುತುವರ್ಜಿಯಿಂದ ಆ ಅಂಗಾಂಗಗಳು ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಸಿದ್ಧವಾಗ್ತವೆ. ಇದು ಸಂಪೂರ್ಣ ಶರೀರ ಪೂರ್ತಿ ಕೆಟ್ಟು ಹೋದ್ಮೇಲೆ ಆಚರಣೆ ಆರಂಭ ಆಗಿಬಿಡ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವರು ಯೋಗ ಹೇಳೋಕ್ಕಾಗೋದಿಲ್ಲ, ಅವರ ಶರೀರ ಅಂತಕ್ಕಂಥದ್ದು ಪುನಃ ಮತ್ತೆ ಸಂಪೂರ್ಣ ಅಪ್ಡೇಟ್ ಆಗ್ತಕ್ಕಂಥ ಒಂದು ಅವಕಾಶ ಕೂಡ ಇದರಲ್ಲಿ ಇರುತ್ತೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದರ ಹಿಂದಿರ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದಾಗ ಮತ್ತು ವೈಜ್ಞಾನಿಕವಾದ ಹಿನ್ನೆಲೆಯಲ್ಲಿ ಇನ್ನೊಂದು ವಿಚಾರ, ಡಾಕ್ಟ್ರುಗಳು ಇತ್ತೀಚೆಗೆ ಸೈಂಟಿಸ್ಟ್ಗಳು ಕೂಡ ಸಂಶೋಧನೆ ಮಾಡಿ ಕಂಡುಹಿಡಿದಿರೋದು ಏನಪ್ಪ ಅಂತಂದರೆ, ಶರೀರದ ಯಾವುದೇ ಭಾಗದಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಯಾವುದೇ ಎಕ್ಸ್ಟ್ರಾ ಬೆಳವಣಿಗೆ ಅಂತಕ್ಕಂಥದ್ದು ಇದ್ದರೂ ಕೂಡ ಈ ರೀತಿಯ ಉಪವಾಸಾದಿಗಳನ್ನು ಸರಿಯಾಗಿ ಮಾಡ್ತಾ ಹೋದರೆ 15 ದಿವಸಕ್ಕೆ ಒಂದು ಬಾರಿ ಅಂತೆ ಕರೆಕ್ಟಾಗಿ 36 ಗಂಟೆ ಅಥವಾ 24 ಗಂಟೆಗಳ ಕಾಲ ನಿರಾಹಾರವನ್ನು ಮಾಡಿದ ಪಕ್ಷದಲ್ಲಿ ಶರೀರದ ಯಾವುದೇ ಭಾಗದಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಾಣು ಅಥವಾ ವಿಷ ಶರೀರಕ್ಕೆ ಅಪಾಯವನ್ನು ಮಾಡ್ತಕ್ಕಂಥ ಯಾವುದೇ ವಸ್ತು ಇದ್ದರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಣಗಳು ಹೋಗಿ ಆ ಒಂದು ಧಾತುವನ್ನು ನಷ್ಟ ಮಾಡಿ ಶರೀರವನ್ನು ಸಂರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತಿದೆ. ಇದನ್ನೇ ವಿಪರೀತ ಮಾಡೋಕ್ಕೆ ಹೋಗಿ ಮತ್ತು ಅನಾಹುತಗಳನ್ನು ಕೂಡ ಮಾಡ್ಕೋಬಾರ್ದು. ಅದು ಏನು ಕ್ರಮ ಇದೆ ಆ ಕ್ರಮದಲ್ಲಿ ಸರಿಯಾಗಿ ಆಹಾರವನ್ನು ತಗೊಳ್ತಕ್ಕಂಥದ್ದು. ಆ ನಂತರದಲ್ಲಿ ಬೇಕಾಬಿಟ್ಟು ಹಸಿವಾಯಿತು ಹೇಳಿ ತಿನ್ನೋದಾಗಲಿ ಅಥವಾ ಹಸ್ಕೊಂಡಿರಬೇಕು ದಿನಗಟ್ಟಲೆ ವಾರಗಟ್ಟಲೆ ಉಪವಾಸ ಇರೋದಾಗಲಿ ಎರಡೂ ಅಪಾಯಕಾರಿ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಇದು ವೈಜ್ಞಾನಿಕವಾದ ಹಿನ್ನೆಲೆ. ಆದರೆ ಆಧ್ಯಾತ್ಮಿಕವಾಗಿ ಇದಕ್ಕೆ ಹಿನ್ನೆಲೆ ಏನು ಬರ್ತದೆ ಅಂತಂದರೆ, ಶರೀರಕ್ಕೆ ಆಹಾರ ಅಂತಕ್ಕಂಥದ್ದು ಬಿದ್ದಾಗ ಅಥವಾ ನಾವು ತಿಂತಕ್ಕಂಥ ಸಂದರ್ಭ ಏನಾಗ್ತದೆ ಅಂದರೆ, ನಾವು ನಾಲಿಗೆಯ ರುಚಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ. ಈ ರುಚಿಗೆ ಮಹತ್ವವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತಕ್ಕಂಥ 3 ಗುಣಗಳು ಆಹಾರಕ್ಕುಂಟು. ಈ 3 ಗುಣಗಳಲ್ಲಿ ನಾವು ಯಾವ ಗುಣ ಇರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡ್ತೇವೋ ಅದು ನಮ್ಮ ಒಳಗಡೆ ಆ ಒಂದು ಗುಣವನ್ನು ಪ್ರಚೋದಿಸ್ತದೆ. ಹಾಗಾಗಿ ನಾವು ಎಲ್ಲ ಸಂದರ್ಭ ಸಾತ್ವಿಕವಾದನ್ನೇ ತಗೊಳ್ತೇವೆ ಅಂತ ಹೇಳೋಕ್ಕಾಗಲ್ಲ. ರಾಜಸ ತಗೋಬೋದು, ತಾಮಸ ತಗೋಬೋದು. ಎಷ್ಟೋ ಸಂದರ್ಭ ಪೂಜೆ ಕೂತಾಗ ತೇಗೋದು, ಕೆಮ್ಮೋದು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಶರೀರ ಸಂಪೂರ್ಣವಾದಂಥ ಒಂದು ಕಾನ್ಸಂಟ್ರೇಷನ್, ಶ್ರದ್ಧೆ, ತಾದಾತ್ಮ್ಯತೆಯನ್ನು, ಶರಣಾಗತಿಯನ್ನು ಪೂಜೆ ಕೊಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ರೀತಿಯಾಗಿ ನಮ್ಮ ಪೂಜೆ ಪುನಸ್ಕಾರ ಅಂತಕ್ಕಂಥದ್ದು ದಾರಿ ತಪ್ಪತಕ್ಕಂಥ ಸಾಧ್ಯತೆ ಇರುತ್ತೆ. ಅದಿಲ್ಲ ನನಗೆ ತಿಂದರೂ ಕೂಡ ನಾನು ಅಷ್ಟೇ ಶ್ರದ್ಧೆಯಿಂದ ನಾನು ಪೂಜೆ ಮಾಡಬಲ್ಲೆ ಅನ್ನೋ ಸಾಮರ್ಥ್ಯ ಇರೋವಂಥವರಿಗೆ ಯಾವ ಕಂಡೀಷನ್ನು ಬರೋದಿಲ್ಲ. ಅದಿಲ್ಲ. ಯಾಕೆ ಅಂದರೆ ಒಂದು ತಾದಾತ್ಮ್ಯತೆ, ಶರಣಾಗತಿ ಅಂತಕ್ಕಂಥದ್ದು ಅಭ್ಯಾಸದಿಂದಲೇ ಬರ್ತಕ್ಕಂಥದ್ದು. ಆ ಅಭ್ಯಾಸವನ್ನು ಕಲಿಸಲಿಕ್ಕಾಗಿ ಶರೀರದಲ್ಲಿ ಈ ಒಂದು ನಿಯಂತ್ರಣವನ್ನು ನಾನು ಮಾಡಬಲ್ಲೆ, ಆಹಾರವನ್ನು ನಾನು ನಿಯಂತ್ರಿಸಬಲ್ಲೆ ಅನ್ನುವಂಥ ಸಾಮರ್ಥ್ಯವನ್ನು ತಂದುಕೊಂಡು ನಂತರ ಆ ಸಾಮರ್ಥ್ಯಕ್ಕೆ ನಾವು ಸಿದ್ಧರಾದ್ವಿ, ಮನಸ್ಸನ್ನು ನಿಯಂತ್ರಣ ಮಾಡಬಲ್ಲೆ ನಾನು ಅನ್ನೋ ಸಾಮರ್ಥ್ಯ ಬರುತ್ತೆ. ಯಾಕೆಂದರೆ ಮನಸ್ಸು ಮತ್ತು ಶರೀರ ಒಂದಕ್ಕೊಂದು ಸಹಕಾರಿಯಾಗಿರ್ತಕ್ಕಂಥದ್ದು, ಅಡ್ಜಸೆಂಟ್ ಅದು. ಹಾಗಾಗಿ ನಮ್ಮ ಶರೀರವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋ ಲೆವೆಲ್ಲಿಗೆ ಮೊದಲು ಬರಬೇಕು. ಅದಾದ ನಂತರದಲ್ಲಿ ಮನಸ್ಸು ತನ್ನಿಂತಾನೇ ಕಂಟ್ರೋಲಿಗೆ ಬರ್ತದೆ ಅನ್ನೋ ಕಾರಣಕ್ಕಾಗಿ ಇದು ಪ್ರಾಥಮಿಕ ಹಂತ. ಇದರ ನಂತರದಲ್ಲಿ ಮುಂದಿನ ಹಂತವಾಗಿ ಮನಸ್ಸನ್ನು ನಾವು ನಿಯಂತ್ರಣಕ್ಕೆ ತಂದುಕೊಂಡು
ಆ ಒಂದು ದೇವತಾ ಚಿಂತನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅನುಗ್ರಹಾದಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಾರ್ಗದಲ್ಲಿ ಒಂದು ಸಾಧನೆಯನ್ನು ಮಾಡಲಿಕ್ಕೋ ಅಥವಾ ಒಂದು ಹಂತದ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಕೂಡ ಈ ಏಕಾದಶಿ ವ್ರತ ಅಂತಕ್ಕಂಥದ್ದು ಬಹಳ ಸಹಕಾರಿಯಾಗತ್ತೆ. ಇನ್ನು ಬೇಕಾದಷ್ಟಿದೆ. ಬೇರೆ ದೇಶದವರು ಇದ್ರ ಬಗ್ಗೆ ಬೆಳಕು ಚೆಲ್ಲಿದಾಗ ಓಹೋ ಅಂತ ಹೇಳುವಂಥ ನಮ್ಮ ಜನ ಅನಾದಿ ಕಾಲದಿಂದಲೂ ಆಗಲೇ ನಮ್ಮ ಎಲ್ಲ ಪೂರ್ವಜರು ಎಷ್ಟು ಅದ್ಭುತವಾದ ಒಂದು ರಹದಾರಿಯನ್ನು ಹಾಕ್ಕೊಟ್ಟಿದ್ದಾರೆ ನಮ್ಮ ಒಳಿತಿಗಾಗಿ. ಕ್ಯಾನ್ಸರ್ ಬರೋದಿಲ್ಲ ಹೀಗೆ ಉಪವಾಸ ಮಾಡಿದ್ರೆ 15 ದಿನಕ್ಕೊಮ್ಮೆ ಅಂತ ರಿಸರ್ಚ್ ಹೇಳಿದೆ ಅಂತ ಹೇಳಲಾಗುತ್ತೆ. ಬಹುಶಃ ನೀವೊಬ್ಬರು ವಿಸ್ಮಯಕಾರಿ ವ್ಯಕ್ತಿ ಬಗ್ಗೆ ಕೇಳಿರ್ತೀರ. ಅವ್ರ ಹೆಸರು ಪ್ರಹ್ಲಾದ್ ಜೈನ್ ಅಂತ. ಉತ್ತರ ಭಾರತದಲ್ಲಿದ್ದವರು 2020ಕ್ಕೆ ಅವರು ದೇಹವನ್ನ ಬಿಡ್ತಾರೆ. ಚುನರಿವಾಲಾ ಮಾತಾಜಿ ಅಂತಾನೆ ಅವರನ್ನ ಕರೆಯಲಾಗ್ತಿತ್ತಂತೆ. 11 ವರ್ಷದ ಹುಡುಗ ಇದ್ದಾಗ ನನಗೆ ಅಂಬೆಯ ಕೃಪೆ ಆಗಿದೆ, ಆಕೆ ನನಗೆ ಖಂಡಿತ ಕಾಪಾಡ್ತಾಳೆ, ನಾನಿನ ಮೇಲೆ ನೀರು ಸಮೇತ ಕುಡಿಯಲ್ಲ, ಆಹಾರ ಸೇವಿಸಲ್ಲ ಅಂತ ಹೇಳಿ ಕೇವಲ 11 ವರ್ಷದ ಬಾಲಕ ಊಟವನ್ನ ಬಿಡ್ತಾರೆ. ಬದುಕಿದ್ದು 90 ವರ್ಷದವರೆಗೂ. ಅವ್ರ ಮೇಲೆ ರಿಸರ್ಚ್ ಮಾಡಿದ್ರಂತೆ ಅಲ್ಲಿನ ಸೈಂಟಿಸ್ಟ್ಗಳು. ಅವ್ರು ಏನು ಒಳಗೆ ತೆಗೆದುಕೊಳ್ಳೋದಿಲ್ಲ, ಆಚೆನೂ ಹೊರಗೆ ಬಿಡೋದಿಲ್ಲ. ಆದರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಓಡಾಡ್ತಾರೆ, ಭಗವಂತನ ಧ್ಯಾನ ಮಾಡ್ತಾರೆ. ಅಂದರೆ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ. ಹಿಮಾಲಯದಲ್ಲೆಲ್ಲ ಎಷ್ಟೋ ಜನ ಋಷಿಗಳು ಈಗಲೂ ಬದುಕಿದ್ದಾರೆ, 100 ವರ್ಷ ಬದುಕ್ತಾರೆ, ಊಟ ಮಾಡದೆ ನೀರು ಕುಡಿದೆ ಅಂತ ಹೇಳ್ತಾರೆ. ಅದಕ್ಕೊಂದು ಕಾರಣ ಇದೆ ನೋಡಿ. ನಮ್ಮ ಶರೀರದಲ್ಲಿ 5 ರೀತಿಯ ಶರೀರ ಉಂಟು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಕೋಶಗಳಿದೆ, 7 ಧಾತುಗಳಿದೆ ನಮ್ಮ ಶರೀರದಲ್ಲಿ ಅಂತ. ಇದರಲ್ಲಿ ಎಕ್ಸ್ಟರ್ನಲ್ ಬಾಡಿ ಏನು ಕಾಣಿಸ್ತದೆಯಲ್ಲ, ಇದಲ್ಲದೆ ಒಳಗಡೆ ನರನಾಡಿಗಳಲ್ಲಿ, ರಕ್ತದಲ್ಲಿ, ಮಾಂಸಖಂಡದಲ್ಲಿ, ಮೂಳೆಯಲ್ಲಿ, ಮೂಳೆ ಒಳಗಿನ ದ್ರವದಲ್ಲಿ ಎಲ್ಲದರಲ್ಲೂ ಕೂಡ ಜೀವ ಚೈತನ್ಯ ಇರ್ತದೆ. ಇದರಲ್ಲಿ ನಮ್ಮ ಪ್ರಾಣ ಚೈತನ್ಯ ಅಂತಕ್ಕಂಥದ್ದನ್ನು ನಾವು ಅಸ್ಥಿಯಲ್ಲಿ ಸೇರಿಸುವಷ್ಟು ಸಾಧನೆ ಮಾಡಿಬಿಟ್ರೆ, ಅಸ್ಥಿಯೊಳಗಡೆ ನಮ್ಮ ಪ್ರಾಣ ಚೈತನ್ಯದ ಸಂಚಾರ ಆಗ್ಲಿಕ್ಕೆ ಶುರುವಾಯ್ತಾ, ಆವಾಗ ಮೂಳೆ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೂ ಸಹ ನಾವು ಯಾವ ಆಹಾರವನ್ನು ತಗೊಳ್ಬೇಕಾದ ಅಗತ್ಯ ಬರೋದಿಲ್ಲ. ಆದರೆ ಆ ಮಟ್ಟಕ್ಕೆ ನಮ್ಮ ಜೀವ ಚೈತನ್ಯವನ್ನು ತಲುಪಿಸುವಂಥ ಸಾಮರ್ಥ್ಯ ನಮಗಿರ್ಬೇಕಷ್ಟೇ. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ನೀವೇನು ಹೇಳಿದ್ರಿ, ತೈಲೂರು ಪಟೇಲ್ದಮ್ಮನ ಒಂದು ಸುಕ್ಷೇತ್ರ ರುದ್ರಾಕ್ಷಿಪುರ ಮದ್ದೂರು ಬಳಿ ಬರುವಂಥದ್ದು. ಈ ಕ್ಷೇತ್ರಕ್ಕೆ ಹೋಗೋದ್ರಿಂದ ಏನೆಲ್ಲ ದೋಷಗಳನ್ನು ಕಳ್ಕೊಳ್ಬಹುದು, ಏನೆಲ್ಲ ವಿಶೇಷವಾದ ಒಂದು ಪರಿಹಾರವನ್ನು ಪಡ್ಕೋಬಹುದು? ದೋಷ ಪರಿಹಾರ ಅಲ್ವಾ? ದೋಷ ಪರಿಹಾರ ಅಂತಕ್ಕಂಥದ್ದು ನಾವು ಯಾವ ಉದ್ದೇಶದಿಂದ ಯಾವ ಕ್ಷೇತ್ರಕ್ಕೆ ಹೋಗ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದಾಗಿ ಇದು ದೇವತಾ ಚೈತನ್ಯದಲ್ಲಿ ನಾನು ಯಾವತ್ತೂ ಹೇಳ್ತೀನಿ, ಸ್ತ್ರೀ ಚೈತನ್ಯ ಅಂತಕ್ಕಂಥದ್ದು ಐಶ್ವರ್ಯಕಾರಕ ಅದು ಅಂತ. ಐಶ್ವರ್ಯ ಅಂತಂದರೆ ಏನು? ಈಗ ಉದಾಹರಣೆಗೆ ಒಬ್ಬ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ, ಅವನಿಗೆ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ, ಆದರೆ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅಂತಕ್ಕಂಥದ್ದು ಕಾಣೋದಿಲ್ಲ. ಜೀವನದ ಮೊದಲನೇ ಹಂತ ಅದು. ಪ್ರತಿಯೊಬ್ಬ ಮನುಷ್ಯನ ಬೆಳವಣಿಗೆಯ ಮೊದಲನೆಯ ಅವಸ್ಥೆ ಯಾವುದು ಅಂದರೆ ವಿದ್ಯಾರ್ಥಿ. ಆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೋ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಆಗ್ತಿಲ್ಲ, ಯಾವುದೋ ಒಂದು ಅಚೀವ್ಮೆಂಟ್ ಆಗಬೇಕಾಗಿದೆ, ಡಿಗ್ರಿನೋ ಇಂಜಿನಿಯರಿಂಗೋ ಅಥವಾ ಮೆಡಿಕಲ್ಲೋ ಏನೋ ಒಂದು ಮಾಡಬೇಕಾಗಿದೆ, ಅದು ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಐಶ್ವರ್ಯವನ್ನು ಹೊಂದುವಂಥದ್ದು. ಐಶ್ವರ್ಯ ಅನ್ನುವಂಥ ಪದ ಇದೆಯಲ್ಲ, ಇದು ಈಶ್ವರ ಅನ್ನುವಂಥದ್ರಿಂದ ಬಂದಿರೋದು. ಈಶನಶೀಲ. ಈಶನಶೀಲ ಅಂತಂದರೆ ಏನರ್ಥ? ಸರ್ವ ಸಮರ್ಥ ಸೃಷ್ಟಿ ಮಾಡ್ತಕ್ಕಂಥವನು ಅಂತ ಈಶ್ವರ ಅಂದರೆ. ಅದನ್ನೇ ನಾವು ಈಶ್ವರಿ ಅಂತೀವಲ್ವ, ಅವಳನ್ನು ಪರಮೇಶ್ವರಿ ಅಂತ ಕರಿತೀವಿ. ದೇವಿಯನ್ನು ಸರ್ವೇಶ್ವರಿ, ರಾಜೇಶ್ವರಿ, ಪರಮೇಶ್ವರಿಗಳೆಲ್ಲ ಕರಿತೀವಿ. ಅರ್ಥಾತ್ ಈಶ್ವರಿ, ಈಶನಶೀಲೆ. ಈಶನಶೀಲ ಅಂತಂದರೆ ಸಂಸ್ಕೃತದಲ್ಲಿ ಸರ್ವಸಮರ್ಥ ಅಂತ, ಆಮ್ನಿಪೊಟೆಂಟ್ ಇಂಗ್ಲೀಷಲ್ಲಿ. ಹಾಗೆ ಅಂಥ ಒಂದು ಸಾಮರ್ಥ್ಯ ಇರತಕ್ಕಂಥದ್ದಾಗಿರ್ತದೆ ದೇವತಾ ಚೈತನ್ಯ. ಹಾಗಾಗಿ ಅಲ್ಲಿ ತಾದಾತ್ಮ್ಯತೆ ಆಯಿತು ಅಂತಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಸುರಳಿತವಾಗಿ ನಡೀತದೆ. ಅದರಲ್ಲೂ ವಿಶೇಷವಾಗಿ ಓದಬೇಕು ಅನ್ನೋ ಅಭಿಪ್ರಾಯ ಇಟ್ಕೊಂಡು ಹೋದವರಿಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ವಿದ್ಯಾಭ್ಯಾಸ ಆಗೋಯ್ತು ಅಂತ ಅಂದ್ಕೂಡಲೇ ಮುಗಿಲಿಲ್ಲ. ಆ ವಿದ್ಯೆಗೆ ಯೋಗ್ಯವಾಗಿರ್ತಕ್ಕಂಥ ಉದ್ಯೋಗ ಬೇಕಾಯಿತು. ಉದ್ಯೋಗದಲ್ಲಿ ಆಮೇಲೆ ಪ್ರಗತಿ ಆಗಬೇಕಾಯ್ತು. ಹಾಗಾಗಿ ನೌಕರಿ ಆದ ನಂತರದಲ್ಲಿ, ನೌಕರಿ ಸಿಕ್ಕಿದ ನಂತರದಲ್ಲಿ ಸಿಕ್ಕಬೇಕಾದ್ದು ಚೌಕರಿ ಅಲ್ವಾ? ಹಾಗಾಗಿ ನೌಕರಿ ಆದ ನಂತರದಲ್ಲಿ ಮದುವೆ, ಅಥವಾ ಚೌಕರಿಗೊಬ್ಬ ಚೌಕರ ಅಂದರೆ ಮದುವೆ ಆಗ್ತಕ್ಕಂಥದ್ದು. ಮದುವೆ ಆದ ನಂತರದಲ್ಲೇ
ಮುಂದಿನ ಹಂತ ಯಾವುದು ಅಂತ ಅನ್ಯೋನ್ಯವಾದ ಜೀವನ ಅಲ್ವಾ. ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಸಹಬಾಳ್ವೆ. ದಾಂಪತ್ಯದಲ್ಲಿ ಆಗಾಗ ಕಚ್ಚಾಡ್ಕೊಳ್ತಕ್ಕಂಥ, ಯಾವಾಗಲೂ ಕಚ್ಚಾಡ್ಕೊಳ್ಳೋದಲ್ಲ, ಆಗಾಗ ಕಚ್ಚಾಡ್ಕೊಳ್ತಕ್ಕಂಥ ಒಂದು ಮಿತ್ರತ್ವದ ಜಂಜಾಟದ ಜೀವನ ಇರಬೇಕು. ಅದು ಇದಾದ ನಂತರದಲ್ಲಿ ಸಂತತಿ, ಆ ಸಂತತಿ ಆರೋಗ್ಯವಂತವಾಗಿರಬೇಕು, ಆಯುಷ್ವಂತವಾಗಿರಬೇಕು, ಎಲ್ಲ ಅಂಗಾಂಗಗಳು ಪರಿಪೂರ್ಣವಾಗಿ ತುಂಬಿಕೊಂಡಿರಬೇಕು, ಸರಿಯಾದ ರೀತಿಯಲ್ಲಿ ಯೋಗ್ಯವಾದ ಮತ್ತು ನಾಗರಿಕ ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ನಡವಳಿಕೆ ಗುಣ ಸ್ವಭಾವವನ್ನು ಹೊಂದಿರಬಹುದಾಗಿರತಕ್ಕಂಥ ಸಂತತಿ ಆಗಬೇಕು. ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆ ಆಗ್ತಕ್ಕಂಥ ಜೀವ ನಮ್ಮ ಕುಟುಂಬಕ್ಕೆ ಬರಬೇಕು. ಹಾಗೆ ಬಂದ ಜೀವಕ್ಕೂ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು. ಇವೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಇರ್ತಕ್ಕಂಥ ಬಯಕೆಗಳು. ಈ ಯಾವುದೇ ಬಯಕೆಗೆ ಸಮಸ್ಯೆ ಆಗಿದೆ ಅಂದರೂ ಕೂಡ ಅಲ್ಲಿ ಹೋಗಿ ಆರಾಧನೆ ಮಾಡ್ಬೋದು. ಇಷ್ಟು ವಿಚಾರಗಳಾಯಿತು. ಇದೆಲ್ಲದರ ಮಧ್ಯದಲ್ಲಿ ಕೆಲವಷ್ಟು ಬೇಡದೇ ಇದ್ದದ್ದು ಬರ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಆರೋಗ್ಯದಲ್ಲಿ ತೊಂದರೆ ಬರೋದು. ವಿದ್ಯಾಭ್ಯಾಸಕ್ಕೆ ಕಷ್ಟಪಡ್ತಿರ್ತಾನೆ, ಹುಷಾರಿಲ್ಲಪ್ಪ ಎಕ್ಸಾಮ್ ಟೈಮಲ್ಲಿ, ಏನು ಮಾಡಬೇಕು? ಅಂಥ ಸಂದರ್ಭದಲ್ಲಿ ಅಥವಾ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಬೇಕು ಅಂತ ಪ್ರಯತ್ನಪಟ್ಟು ಎಲ್ಲ ಕಷ್ಟಪಡ್ತಾ ಇರ್ತಾನೆ, ಯಾರೋ ಜೊತೆಯಲ್ಲಿರೋರು ಕಿತಾಪತಿಗಳನ್ನು ಮಾಡೋದು, ಅವನಿಗೆ ಅಭಿವೃದ್ಧಿ ಆಗದೇ ಇರೋ ರೀತಿಯಲ್ಲಿ ಅಡ್ಡಗೋಡೆ ಕಟ್ಟುವಂಥದ್ದು ಅಥವಾ ಅವನ ವಿರುದ್ಧವಾಗಿ ಷಡ್ಯಂತ್ರ ಮಾಡುವಂಥದ್ದು. ಮದುವೆ ಪ್ರಯತ್ನ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಹೆಣ್ಣು ಕೂಡ ಸೆಟ್ ಆಗಿರ್ತಾರೆ, ಹೋಗಿ ಹೆಣ್ಣಿನ ಮನೆಗೆ ಹೋಗಿ ಫಿಟ್ಟಿಂಗ್ ಇಟ್ಬಿಡೋದು. ಅಥವಾ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರ್ತಾರೆ, ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ಚೋದು. ಅಥವಾ ಸಂತತಿ ಆಗಬೇಕು ಅಂಥೇಳಿ ಆಕೆ ಗರ್ಭಿಣಿ ಇರ್ತಾಳೆ, ಅವಳಿಗೆ ಆ ಗರ್ಭಕ್ಕೆ ತೊಂದರೆ ಆಗುವಂಥ ಇಂಥ ಉಪಕಾರಿಗಳು ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಇಂಥ ಸಮಾಜಕ್ಕೆ ಉಪಕಾರ ಮಾಡ್ತಕ್ಕಂಥ ಜನರಿಗೇನು ಬರ ಇಲ್ಲ. ಅಂತಹ ಜನರಿಗೆ ಸರಿಯಾದ ರೀತಿಯಲ್ಲಿ ಶಾಸ್ತಿ ಮಾಡೋದಕ್ಕೂ ಇಂಥ ದೇವತಾ ತತ್ವಗಳು ಬೇಕಾಗ್ತವೆ. ನಾವು ಅಲ್ಲಿ ಹೋಗ್ಕೊಂಡು ಯಾವತ್ತೂ ಕೂಡ ದೇವತಾ ಚೈತನ್ಯದ ಹತ್ರ, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ದೇವತೆ ಹತ್ರ ಹೋದಾಗ ಮಾತ್ರ ಬಹಳ ಎಚ್ಚರಿಕೆ ಬೇಕು. ನಾವು ಪ್ರಾಮಾಣಿಕರಾಗಿರಬೇಕು ಮತ್ತು ನಮ್ಮ ರಕ್ಷಣೆ ಮಾಡುವ ಅನ್ನೋ ಪಾಯಿಂಟ್ ಅಷ್ಟನ್ನೇ ಕೊಡಬೇಕು ಅವಳಿಗೆ. ಯಾವತ್ತಿಗೂ ಕೂಡ ನಾವು ಯಾವುದೇ ದೇವತಾ ಚೈತನ್ಯದ ಹತ್ರ ಹೋದಾಗಲೂ ನಮ್ಮನ್ನು ರಕ್ಷಣೆ ಮಾಡು ಹೇಳೋದ್ರ ಜೊತೆಲಿ ಇಂಥವ್ನು ನನಗೆ ತೊಂದರೆ ಮಾಡ್ತಿದ್ದಾನೆ, ಅವನಿಗೆ ಶಿಕ್ಷೆ ಮಾಡು ಅಥವಾ ಅವಳಿಗೆ ಶಿಕ್ಷೆ ಮಾಡು ಅಂತ ಕೇಳ್ಕೊಬಾರ್ದು. ಇದು ತಪ್ಪದು. ಅನೇಕರಿಗೆ ಕೇಳುವಂಥ ಸ್ವಭಾವ ಇರ್ಬೋದು. ಇಲ್ಲ, ನನ್ನ ಹತ್ರ ಎಷ್ಟೋ ಜನ ಜ್ಯೋತಿಷ ಕೇಳಕ್ಕೆ ಬಂದವರು ಹೇಳೋದಿರುತ್ತೆ, ಸ್ವಾಮಿ ನಾವಿಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಾಯಿದ್ದೀವಿ, ಅಂಥದ್ರಲ್ಲಿ ನಮಗೆ ಇವರು ಆ ಥರ ತೊಂದರೆ ಕೊಡ್ತಿದ್ದಾರೆ, ಅಷ್ಟು ವಾಪಸ್ ಅವರಿಗೆ ಹೋಗೋ ಹಂಗೆ ಮಾಡಿಕೊಡಿ ಸ್ವಾಮಿ ಅಂತಾರೆ. ಯಾರಿದ್ರು ಹುಡ್ಕೊಂಡು ಹೋಗಿ ನಂಗೆ ಬರೋಲ್ಲ ಹಂಗೆ ಮಾಡೋಕ್ಕೆ ಅಂದ್ಬಿಡ್ತೀನಿ ನಾನು. ಹಾಗಾಗಿ ವಿಶೇಷವಾಗಿ ತೈಲೂರಿನಲ್ಲಿರ್ತಕ್ಕಂಥ ಈ ಪಟ್ಟಲದಮ್ಮನ ಸನ್ನಿಧಾನಕ್ಕೆ ದೋಷ ಪರಿಹಾರಕ್ಕೆ ಹೋಗ್ತಕ್ಕಂಥವ್ರು ಮುಖ್ಯವಾಗಿ ನೆನಪಿನಲ್ಲಿಟ್ಕೊಳ್ಳಿ, ನಿಮಗೆ ಏನು ಪ್ರಾಪ್ತಿ ಆಗಬೇಕು ಅದಷ್ಟನ್ನೇ ಕೇಳಿ, ಅಷ್ಟನ್ನು ಪ್ರಾಮಾಣಿಕವಾಗಿ ಕೇಳಿ. ಎರಡು ಅಲ್ಲಿ ಸನ್ನಿಧಾನ ಇರತಕ್ಕಂಥದ್ದು, ಒಂದು ಹುತ್ತದ ರೂಪದಲ್ಲಿರ್ತಕ್ಕಂಥ ಮೂಲ ಸನ್ನಿಧಾನವಾದರೆ, ಊರಿನ ಒಳಗಡೆ ಇರತಕ್ಕಂಥ ಒಂದು ಸಂಪೂರ್ಣವಾದ ಮಂದಿರ. ಎಷ್ಟೋ ಕಾಲದವರೆಗೂ ಅಲ್ಲಿ ಇರ್ತಕ್ಕಂಥ ಹುತ್ತ ಅಂತಕ್ಕಂಥದ್ದು ಏನು ಸನ್ನಿಧಾನ ಮೂಲ ಇದೆ, ಅದಕ್ಕೆ ಆಲಯಾದಿಗಳ ನಿರ್ಮಾಣ ಇರಲಿಲ್ಲ, ಬಯಲಿನಲ್ಲಿದ್ದಂಥ ಸ್ಥಿತಿಯಲ್ಲಿತ್ತು. ಈಗ ಅದು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಅದರ ಸುರಕ್ಷತೆಗೆ, ಮೂಲ ಸನ್ನಿಧಾನ ಸಾನ್ನಿಧ್ಯದ ಸುರಕ್ಷತೆಗೆ ಪ್ರಾಕೃತಿಕವಾಗಿ ಆಗ್ತಕ್ಕಂಥ ವ್ಯತ್ಯಾಸಗಳಿರುತ್ತಲ್ವ. ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಅಥವಾ ಜನ ಹೋಗ್ತಾರೆ, ಯಾರೋ ಆ ಜಾಗವನ್ನು ಅಶುದ್ಧಿಗೊಳಿಸ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆಗುವಂಥ ಸಾಧ್ಯತೆ ಇದ್ದಾಗ, ಆ ಯಾವ ಒಂದು ಜಾಗದಲ್ಲಿ ದೇವತಾ ಸನ್ನಿಧಾನ ಇರುತ್ತೆ ಅಲ್ಲಿ ಪಾವಿತ್ರ್ಯತೆ ಅನ್ನುವಂಥದ್ದು ಭಂಗವಾದರೆ ಸನ್ನಿಧಾನ ಅಲ್ಲಿಂದ ಹೊರಟೋಗ್ತದೆ. ಆ ಕಾರಣದಿಂದ ಅದನ್ನೆಲ್ಲ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಎರಡು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಭಕ್ತಾದಿಗಳು ಅಲ್ಲಿಗೆ ಹೋಗಿ ಆಕೆ ದರ್ಶನವನ್ನು ಮಾಡಿ, ಪಟ್ಟಲದಮ್ಮನನ್ನು ದರ್ಶನ ಮಾಡಿಕೊಂಡು ಯಥಾವಿಧಿಯಾಗಿರ್ತಕ್ಕಂಥ ಸೇವೆ, ನಿಮ್ಮ ಶಕ್ತಿಯಾನುಸಾರ ಯಾವುದೇ ದೇವತಾ ಚೈತನ್ಯಗಳು ಶಕ್ತಿಗಳು, ನೀನು ಅದು ಕೊಟ್ಟರೆ ಮಾತ್ರ ಅನುಗ್ರಹ ಮಾಡ್ತೀನಿ, ಇದನ್ನು ಕೊಟ್ಟರೆ ಮಾತ್ರ ಅನುಗ್ರಹ ಮಾಡ್ತೀನಿ ಅಂತ ಹೇಳಲ್ಲ. ಹಾಗಂತೇಳಿ ಒಂದು ಕೊಡದೇ ಇದ್ದರೆ, ಒಂದು ವಿಷಯವನ್ನು ಅವಳಿಗೆ ಕೊಡದೇ ಇದ್ದರೆ ಮಾತ್ರ ಯಾವ ಅನುಗ್ರಹವೂ ಆಗಲ್ಲ. ಯಾವುದು ಅಂತಂದರೆ ಶರಣಾಗತಿ. ಸಂಪೂರ್ಣ ಶರಣಾಗತಿ ಅಂತಕ್ಕಂಥದ್ದನ್ನು ಕೊಟ್ಟರೆ ಮಾತ್ರ ದೇವತಾ ತತ್ವದ ಅನುಗ್ರಹ ಅನ್ನೋದು ನಮಗೆ ಬರುತ್ತೆ. ಉಳಿಕೆ ಏನು ಕೊಡದೇ ಇದ್ರೂ ನಡೆಯುತ್ತೆ. ಹೂವು ಕೊಡಲಿಲ್ಲ ಬೇಡ, ಹಣ್ಣು ಕೊಡಲಿಲ್ಲ ಬೇಡ, ಅರ್ಶಿನ ಕುಂಕುಮ ಕೊಡಲಿಲ್ಲ ಅದು ಬೇಡ, ಮನಸ್ಸನ್ನು ಕೊಡಲಿಲ್ಲ ಅದು ಉಪಯೋಗ ಇಲ್ಲ. ಇದನ್ನು ಯೋಚನೆ ಮಾಡಿಕೊಂಡು ನಡ್ಕೊಳ್ಳಿ. ಬಹಳ ಅದ್ಭುತವಾದ ವಿಚಾರ ತಿಳಿಸ್ಕೊಟ್ರಿ ಗುರುಗಳೇ. ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ನೋಡೋಣ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು. ಆರ್ದ್ರಯ ರುದ್ರ ಪ್ರಥಮಾನಯೇತಿ. ಆರ್ದ್ರ ನಕ್ಷತ್ರದ ದೇವತೆ ರುದ್ರ, ಮತ್ತು ಅದೇ ರುದ್ರ ಸಿಂಹರಾಶಿಗೆ ಸಂಬಂಧಪಟ್ಟವರಿಗೆ ದೇವತೆ ಆಗಿರ್ತಕ್ಕಂಥದ್ದು. ಅಂದರೆ
ಸಿಂಹರಾಶಿಯವರಿಗೆ ಇವತ್ತು ಸಾಕಷ್ಟು ಉತ್ತಮವಾದಂಥ ದಿನ. ಲಾಭದಲ್ಲಿರ್ತಕ್ಕಂತಹ ರುದ್ರ ಅಂತ ತಗೊಳ್ಳಿ. ಅರ್ಥಾತ್ ಆರೋಗ್ಯ ವೃದ್ಧಿ, ಶತ್ರುನಾಶ. ರುದ್ರ ಅಂದರೆ ಏನು? ಋದಂತ್ರಾಯತೆ ಅಂತ ಅರ್ಥ. ಅಂದರೆ ಋತು ಅಂತಂದ್ರೆ ಅಳು, ಕಷ್ಟ, ದುಃಖ ಅಂತ ಅರ್ಥ. ತ್ರಾಯತೆ ಅಂದರೆ ಮೇಲೆತ್ತುವುದು. ಋದಂತಂತ್ರಾಯತೆ, ಯಾರು ಕಷ್ಟದಲ್ಲಿರ್ತಾನೆ, ಸಂಕಟದಲ್ಲಿರ್ತಾನೆ ಅವನನ್ನು ಮೇಲಕ್ಕೆ ಎತ್ತತಕ್ಕಂಥದ್ದು ಅಂತ ಅರ್ಥ. ಅಲ್ಲಿ ಚಂದ್ರ ಅಂದರೆ ಗೌರಿ, ಅಂದರೆ ಶಿವಪಾರ್ವತಿ ಒಟ್ಟಾಗಿ ಇವತ್ತು ನಿಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಯೋಗ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ, ಇದನ್ನು ಆಳವಾಗಿ ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ಶಿವಪಾರ್ವತಿಯರನ್ನು ಆರಾಧನೆ ಮಾಡಿಕೊಂಡ್ರಿ ಅಂತ ಹೇಳಾದರೆ, ಆರ್ದ್ರ ನಕ್ಷತ್ರ ಇರೋದರಿಂದ ಸಿಂಹರಾಶಿಯವರು ಮಾಡಿದರೆ ಖಂಡಿತವಾಗಿ ಎಂಥದ್ದೇ ದೊಡ್ಡ ಅಪಾಯ ನೀವು ಬಂದಿದ್ದರೂ ಕೂಡ ತಾದಾತ್ಮ್ಯತೆ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಇವತ್ತು ಆರಾಧನೆ ಮಾಡಿದರೆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ. ದಿನ ಕೂಡ ಚೆನ್ನಾಗಿದೆ, ಯೋಗಗಳು ಕೂಡ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಾರಣ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧನೂ ಶುಭ ಸ್ಥಿತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಬುಧನೇ ಅವನು ಶುಭ ಸ್ಥಿತಿಯೇ. ಪರಿವರ್ತನ ಯೋಗ, ಲಾಭಾಂಶಗಳಲ್ಲಿ ಹೆಚ್ಚು ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ. ಬುಧ ಅಂದರೆ ಕೌಶಲ, ಚಂದ್ರ ಅಂದರೆ ಸಂಪತ್ತು, ರಾಶಿ ಅಂದರೆ ಆರೋಗ್ಯ. ಈ ಎಲ್ಲ ವಿಷಯಗಳಲ್ಲೂ ಕೂಡ ಸಾಕಷ್ಟು ಲಾಭಗಳನ್ನು ನೋಡ್ತಕ್ಕಂಥ ಅವಕಾಶ ಕನ್ಯಾ ರಾಶಿಯವರಿಗೆ ಸ್ಪಷ್ಟವಾಗಿರ್ತಕ್ಕಂಥದ್ದು. 7ನೇ ರಾಶಿಯಲ್ಲಿ ಇರ್ತಕ್ಕಂಥ ಶನಿ ಕೂಡ ಇದಕ್ಕೆ ಕೇಂದ್ರ ಸ್ಥಿತಿ ಆಗ್ತದೆ. ಜನ್ಮ ರಾಶಿಗೂ ಕೇಂದ್ರ, ಚಂದ್ರನಿಗೂ ಕೇಂದ್ರ ಸ್ಥಿತಿ ಆಗ್ತಕ್ಕಂಥದ್ದಾದ್ದರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಮಂದಗತಿಯ ಪ್ರಗತಿಯನ್ನು ಊಹಿಸ್ಬೋದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಕೂಡ ಸ್ವಲ್ಪ ಮಟ್ಟಿನ ಮಂದಗತಿಯ ಅಭಿವೃದ್ಧಿಯನ್ನು ಊಹಿಸ್ಬೋದಾಗಿರುತ್ತೆ. ಪ್ರಮೋಷನ್ ಇತ್ಯಾದಿಗಳನ್ನು ಪಡ್ಕೊಳ್ಬೇಕು ಅಂದ್ಕೊಳ್ತಕ್ಕಂಥವ್ರು ಸ್ವಲ್ಪ ದಿನ ಮುಂದೆ ಹಾಕ್ತಕ್ಕಂಥದ್ದು ಶುಭ. ಆರಾಧನೆ ವಿಷಯ ಬಂದಾಗ ಇವತ್ತಿನ ದೇವತೆ ಆಂಜನೇಯ ಆಗಿರ್ತಾನೆ. ಆರ್ದ್ರ ನಕ್ಷತ್ರ ರುದ್ರಾಂಶ ಸಂಭೂತ ಅಂತ ಹೇಳ್ತಾರೆ. ಆಂಜನೇಯನನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥ ದಿನ. ಯಾಕೆಂತಂದರೆ 8ನೇ ರಾಶಿಯಲ್ಲಿದ್ದಂತಹ ಚಂದ್ರ 9ಕ್ಕೆ ಬಂದಿದ್ದಾನೆ. ಸ್ಥಾನಬಲದ ಮೇಲೆ ಅಷ್ಟೇನು ಸೂಕ್ತವಾಗಿರ್ತಕ್ಕಂಥ ರಾಶಿ ಅಲ್ಲದೇ ಇದ್ದರೂ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಶುಕ್ರನೊಂದಿಗೆ ಸೇರಿದ್ದಾನೆ. ತುಲಾರಾಶಿಗೆ ಅಧಿಪತಿ ಶುಕ್ರ, ಅವನೊಂದಿಗೆ ಕೇಂದ್ರ ಭಾವದಲ್ಲಿ ಭಾಗ್ಯ ಕೇಂದ್ರದಲ್ಲಿ ಸೇರಿರ್ತಕ್ಕಂಥ ಕರ್ಮಾಧಿಪತಿ ಆಗಿರ್ತಕ್ಕಂಥವನು ಚಂದ್ರನಾದ್ದರಿಂದ ಆಹಾರ ದ್ರವ್ಯಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು. ಅಂದರೆ ಹೋಟೆಲ್ ಉದ್ಯಮ ಇರಬಹುದು, ಅಥವಾ ತರಕಾರಿ ವ್ಯಾಪಾರ ಇರಬಹುದು, ಅಥವಾ ಟೀಚಿಂಗ್ ಪ್ರೊಫೆಷನ್ ಇರ್ಬೋದು, ಅಥವಾ ಸೈಕಲಾಜಿಸ್ಟ್ಗಳು ಮಾನಸಿಕವಾಗಿರ್ತಕ್ಕಂಥ ವಿಷಯಗಳಲ್ಲಿ, ಅಥವಾ ಈ ಕೌನ್ಸಿಲಿಂಗ್ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡೋರು ಏನಿದ್ದೀರಿ ಅಂಥವರಿಗೆಲ್ಲರಿಗೂ ಕೂಡ ಉತ್ತಮವಾದಂಥ ದಿನ ಇವತ್ತು. ಆಮೇಲೆ ಸ್ಟಾಫ್ ನರ್ಸಿಂಗ್ ಮಾಡ್ತಕ್ಕಂಥವ್ರು ಇರಬಹುದು, ಪಬ್ಲಿಕ್ ಸರ್ವಿಸ್ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. 5ನೇ ರಾಶಿಯ ರಾಹು ಸಂಬಂಧಿತವಾಗಿರ್ತಕ್ಕಂಥದ್ದು ಗೋಪೂಜೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ದಿನ. ಚಂದ್ರಾಷ್ಟಮ ದಿನ ಪೂರ್ಣ ಪ್ರಮಾಣದ ಅಷ್ಟಮ ಚಂದ್ರ ಯೋಗ ಅಂತಂದರೆ ಆಹಾರದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮಾನಸಿಕವಾಗಿರ್ತಕ್ಕಂತಹ ದ್ವಂದ್ವ ಸ್ಥಿತಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಬೇಸರ, ದುಃಖವನ್ನು ಸೂಚಿಸುತ್ತೆ. ದ್ವಿತೀಯ ಪಂಚಮಾಧಿಪತಿ ವೃಶ್ಚಿಕ ರಾಶಿಯವರು ಸಂತತಿಯ ಒಂದು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗಿ ಬರಬಹುದು. ಅಂದರೆ ಅರ್ಥಾತ್ ನಿಮ್ಮ ಮನೆಯ ಮಕ್ಕಳು, ಅದರಲ್ಲೂ ವಿಶೇಷವಾಗಿ 16 ವರ್ಷದ ಒಳಗಿನ ಪ್ರಾಯದ ಹೆಣ್ಣು ಮಕ್ಕಳಿಗೆ ಆಹಾರ ಮತ್ತು ಆರೋಗ್ಯ ಎರಡೂ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಅಂತಕ್ಕಂಥದ್ದು ಕಾಣಿಸಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯ ಜೊತೆಯಲ್ಲಿ ಸಾಧ್ಯವಾದರೆ ಎಲ್ಲಾದರೂ ಶಿವನ ಗುಡಿಗೆ ಹೋಗಿ ಅಲ್ಲಿ ಒಂದು ಮೃತ್ಯುಂಜಯ ಜಪ, ಒಂದು ತೀರಾ ಅನಿವಾರ್ಯ ಪ್ರಸಂಗ ಇದ್ದಂಥ ಸಂದರ್ಭದಲ್ಲಿ ಒಂದು 3000 ಮೃತ್ಯುಂಜಯ ಜಪವನ್ನು ಮಾಡಿಸಿ ಎಳ್ಳನ್ನು ಪೂಜೆ ಮಾಡಿ ದಾನಾದಿಗಳನ್ನು ಮಾಡಿ ಆ ರುದ್ರನಿಗೆ ಅಭಿಷೇಕ ಮಾಡಿ ತೀರ್ಥಪ್ರಸಾದ ಸ್ವೀಕಾರ ಮಾಡಿ ಬರಲಿ, ಒಳ್ಳೆಯದಾಗ್ತದೆ, ಶುಭವಾಗುತ್ತೆ. ಗುರುಗಳೇ, ಹರ್ಷಿತಾ ಅನ್ನೋರು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಮಂಡ್ಯದ ಪಾಂಡವಪುರದಿಂದ. ಹುಟ್ಟಿರುವಂತಹ ದಿನಾಂಕ 14/12/2000, ಅಂದ್ರೆ 25 ವರ್ಷ ಅವರಿಗೆ. ಸಮಯ 10 ಗಂಟೆ ಬೆಳಗ್ಗೆ ಅಂತ ಹೇಳ್ತಿದ್ದಾರೆ. ಗುರುಗಳೇ, ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಆಗಾಗ ಕಾಣಿಸ್ತಾ ಇರುತ್ತೆ. ಕುಟುಂಬದಲ್ಲಿ ಯಾವಾಗ್ಲೂ ಜಗಳ ಇರುತ್ತೆ. ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ. ಬಹುಶಃ ಮದ್ವೆ ಆಗಿರತ್ತೆ ಅನ್ಸತ್ತೆ, ಯಾವಾಗ್ಲೂ ಜಗಳ ಅಂತ ಹೇಳ್ತಿದ್ದಾರೆ. ಅಂದ್ರೆ
ಸೊ ಇಲ್ಲಿ ಈಗ ನೀವು ಹೇಳಿರ್ತಕ್ಕಂಥದ್ದು ಇದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರತಕ್ಕಂಥದ್ದು ಹೆಣ್ಮಗಳಿದು. ಇದರ ಅರ್ಥ ಏನು ಅಂತಂದರೆ ಚಂದ್ರಾತ್ ಚತುರ್ಥಗೆ ಮಾತು ಸೂರ್ಯಾಚ್ಚ ನವಮಾಚ್ಚ ಪಿತು ಅರ್ಕಃ ಕುಜೋವಾ ಮಂದೋವಾ ತಯೋರಿಷ್ಟನ್ನ ಸಂಶಯ. ಅರ್ಥಾತ್ ಏನಂತಂದರೆ ಹೆಸರೇನೆಂದರೆ ಹರ್ಷಿತಾ ಅಂದರೆ ಈಕೆಗೆ ಹೆಚ್ಚು ಪಾಲು ತಾಯಿ ಒಟ್ಟಿಗೆ ಇರ್ತಕ್ಕಂಥ ಸಾಧ್ಯತೆ ಕಡಿಮೆ ಅಂತ ಕಾಣಿಸ್ತದೆ. ತಾಯಿ ಒಟ್ಟಿಗೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಈ ಜಾತಕದಲ್ಲಿ ಆ ಪರಿಸ್ಥಿತಿ ಉಂಟು. ಹಡದ ತಾಯಿಯೊಟ್ಟಿಗೆ ಇರ್ತಕ್ಕಂಥ ಸಾಧ್ಯತೆ ಇಲ್ಲ. ಲಗ್ನಾಥ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಕುಜನೇ ಲಗ್ನಾಥ ಚತುರ್ಥಕ್ಕೆ ಮಾರಕ ಆಗಿರ್ತಕ್ಕಂಥದ್ದಾದ್ದರಿಂದ ತಾಯಿ ಇಲ್ಲ ಅಥವಾ ತಾಯಿಯೊಂದಿಗಿಲ್ಲ. ಇಲ್ಲಿ ಇವರು ಪಂಚಮ ರಾಶಿಯಲ್ಲಿ ಗುರು ಶನಿ ಒಟ್ಟಾಗಿರೋದು, ಜನ್ಮಲಗ್ನದಲ್ಲಿರ್ತಕ್ಕಂಥ ಶುಕ್ರ, ಇವೆಲ್ಲವನ್ನು ಯೋಚನೆ ಮಾಡಿದಾಗ ಅದು ಪರಿವರ್ತನ ಯೋಗ. ಅದು ಶನಿ ಮತ್ತು ಶುಕ್ರರ ಪರಿವರ್ತನ ಯೋಗ. ಇಲ್ಲಿ ಇವರು ತಪ್ಪಾಗಿ ತಗೊಂಡ್ರೂ ಪರವಾಗಿಲ್ಲ, ಸತ್ಯಾಂಶ ಹೇಳೋದು ನನ್ನ ಜವಾಬ್ದಾರಿ. ಹಿತ್ತಾಳೆ ಕಿವಿ ಅಮ್ಮ. ಈಕೆಗೆ ವಿಮರ್ಶೆ ಮಾಡ್ತಕ್ಕಂಥ ಸಾಮರ್ಥ್ಯ ಕೊರತೆ ಕಾಣಿಸುತ್ತೆ. ಚಂದ್ರ ಚತುರ್ಥದಲ್ಲಿ ಮಂಗಳ ಇರೋದರಿಂದ ತುಂಬ ಎಮೋಷ್ನಲ್ ಆಗಿ ಹತ್ತಿರ ಆಗಿಬಿಡ್ತಾರೆ. ಯಾರಿಗೆ ಅಂತಂದ್ರೆ ಹೊಗಳೋರಿಗೆ. ಹಾಗಾಗಿ ಯಾರಾದರೂ ನೀನು ಮಾಡಿ ತಪ್ಪು ಅಂತೇಳಿ ಹೇಳಿದ್ರು ಅವ್ರು ಕೆಟ್ಟವರಾಗಿ ಕಾಣಿಸ್ತಾರೆ. ಇದು ಈ ಜಾತಕದಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ. ಹಾಗಾಗಿ ಇದು ಸ್ವಲ್ಪ ಪರಿಹಾರ ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ಇವರೇ ಬಗ್ಬೇಕಾಗತ್ತೆ. ಇವರು ಬಗ್ಗೋದಿಲ್ಲ. ಯಾಕೆ ಅಂತಂದ್ರೆ ಮಂಗಳ ಇದಾನಲ್ಲ, ಅವ್ನು ಬಗ್ಗಕ್ಕೆ ಬಿಡಲ್ಲ. ಈಗೋಯಿಸ್ಟಿಕ್ ನೇಚರ್ ಇರ್ತದೆ. ಯಾಕೆಂದರೆ ಕುಜನ ದೃಷ್ಟಿ ಇರ್ತಕ್ಕಂಥದ್ದೇ ಆಗಿದೆ. ಹಾಗಾಗಿ ಇವರನ್ನು ಬಗ್ಗಿಸಿ ಇವರನ್ನು ಸಂಸಾರದಲ್ಲಿ ಜೋಡಿಸೋದು ಅಷ್ಟು ಸುಲಭ ಕಾಣಿಸೋದಿಲ್ಲ. ಇದಕ್ಕೆ ಏನು ಮಾಡಬಹುದು ಅಂತಂದರೆ ಗುರು ಮತ್ತು ಶನಿ ಇರೋಂಥದ್ದು ಪಂಚಮದಲ್ಲಿ ದೇವತಾರಾಧನೆಯ ಮೂಲಕವಾಗಿ ಹೋಗಬೇಕು. ಮಂಗಳ ಇರೋದರಿಂದ ಅಡ್ಡದಾರಿಯಲ್ಲಿ ಹೋಗಿ ದಾರಿಗೆ ತರಬೇಕಾಗ್ತದೆ ಇವರನ್ನು. ಅದು ಅಡ್ಡದಾರಿಯಲ್ಲಿ ಹೋಗಿ ದಾರಿ ತರೋದು ಅಂತಂದರೆ ರಾಂಗ್ ರೂಟ್ನಲ್ಲಿ ಹೋಗೋದಲ್ಲ. ಮತ್ತು ಇವರು ಸ್ವಲ್ಪ ಇವರಿಗೆ ಸತ್ಯಾಂಶ ಅನ್ನುವಂಥ ವಿವೇಕ ಇವರಿಗೆ ಬಂದು ಇವರೇ ವಿಷಯವನ್ನು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ತಮ್ಮನ್ನು ತಾವು ಸೆಟ್ ಮಾಡ್ಕೊಳ್ಳೋಲ್ಲಿವರೆಗೆ ಇವರನ್ನು ಸ್ವಲ್ಪ ರಾಜಕೀಯ ಮಾಡೋದಪ್ಪ, ಗೇಮ್ ಆಡಬೇಕಾಗಿರ್ತಕ್ಕಂಥದ್ದು. ಯಾರು ಇವ್ರ ಜೊತೆ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಸತ್ಯಾಂಶವನ್ನು ಒಳಗಡೆ ಇಟ್ಕೊಂಡಿರಬೇಕು. ಇವರಿಗೆ ಕೆಟ್ಟದ್ದನ್ನು ಬಯಸಬಾರ್ದು. ಜೊತೆಯಲ್ಲಿ ಅವರನ್ನು ಟ್ಯಾಕಲ್ ಮಾಡೋದಕ್ಕೆ ಅವ್ರಿಗೆ ಇಷ್ಟವಾದ ರೂಟ್ನಲ್ಲಿ ಹೋಗಿ ಬಂದರೆ ಇವರ ಸಂಸಾರವನ್ನು ನಿಲ್ಲಿಸೋಕೆ ಸಾಧ್ಯ. ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಹೇಳಬೇಕು. ಹೇಳಿದ್ದಕ್ಕೆಲ್ಲ ಎಸ್ ಹೇಳೋದಲ್ಲ, ಹೇಳಿದ್ದಕ್ಕೆಲ್ಲ ನೋ ಹೇಳೋದಿದ್ರೂ ಅವ್ರ ಬಾಯಲ್ಲೇ ಹೇಳಿಸ್ಬೇಕು ನೋ ಅಂತ. ಈಗ ಇವರು ಏನು ತಪ್ಪು ಮಾಡ್ತಿದ್ದಾರಲ್ಲ, ಆ ತಪ್ಪು ಅಂತೇಳಿ ಅವರಿಗೆ ಅನಿಸೋ ರೀತಿಯಲ್ಲಿ ಇವರು ಜೊತೆಲಿರೋರು ಬಿಹೇವ್ ಮಾಡಬೇಕಾಗತ್ತೆ. ಆ ಥರದ ರಾಜಕೀಯ ಅದು ಭಾಳ ಕಷ್ಟದ್ದು. ಕಾರಣ ಗುರು ಶನಿ ಇರೋದಾದ್ರಿಂದ ಭಾಳ ಬೇಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾಟಕ ಮಾಡ್ತಿದ್ದಾರೆ ಅನ್ನೋದು. ಅಂತ ಈ ಸ್ವಲ್ಪ ಕಷ್ಟದ ಜಾತಕ ಇದು. ಇರಲಿ, ಇದಕ್ಕೆ ಏನು ಮಾಡಬಹುದು ಅಂತಂದರೆ ತಾತ್ಕಾಲಿಕವಾಗಿ ಈಗ ಸದ್ಯದಲ್ಲಿ ಗುರು ಮತ್ತು ಶುಕ್ರರಿರೋದು ಮಿಥುನ ರಾಶಿಯಲ್ಲಿ. ಇವರಿಗೆ ಜನ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರರು ನವಮ ಮತ್ತು ಪಂಚಮದಲ್ಲಿ ಶನಿಯೊಂದಿಗಿರ್ತಕ್ಕಂಥದ್ದು. ನೀಲ ಶ್ಯಾಮಲ ವರ್ಣದ ದೇವಿ ಆರಾಧನೆ ಆಗಬೇಕು. ಶುಕ್ರ ಮತ್ತು ಮಂಗಳನಿಗೆ ಸಂಬಂಧಪಟ್ಟು ಶ್ಯಾಮಲ ವರ್ಣದ ದೇವಿ, ಶುಕ್ರ ಅಂದರೂ ದೇವಿ ಆಯಿತು, ಮಂಗಳ ಅಂದರೂ ದೇವಿ ಆಯಿತು. ದಶಾಸ್ಥಿತಿಯಲ್ಲಿ ಕೂಡ ದೇವಿ ಕಾಣೋದ್ರಿಂದ, ಚಂದ್ರ ಇರ್ತಕ್ಕಂಥ ರಾಶಿಯು ದೇವಿ ಸಂಬಂಧ ಆಗಿರೋದ್ರಿಂದ ಮಾನಸಿಕವಾಗಿ ಈಕೆಯನ್ನು ಪ್ರಚೋದನೆ ಮಾಡಲಿಕ್ಕೆ ಕಪ್ಪು ವರ್ಣದ ದೇವಿ ರಾಜಶ್ಯಾಮಲ ದೇವಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಈಕೆಗೆ ಸಂಬಂಧಪಟ್ಟು ರಾಜಶ್ಯಾಮಲ ಆರಾಧನೆಯನ್ನು ಮಾಡಿದಾಗ ಸ್ವಲ್ಪ ಮಟ್ಟಿನ ಅನುಕೂಲ ಕಾಣುತ್ತೆ. ಆದರೆ ತಕ್ಷಣ ಕಾಣೋದಿಲ್ಲ, ಸ್ವಲ್ಪ ಲಾಂಗ್ ಟೈಮ್ ತಗೊಳ್ಳುತ್ತದೆ. ಏಕೆ ಅಂತಂದರೆ ಶನಿ ಮೀನ ರಾಶಿಯಲ್ಲಿರೋದು ತೃತೀಯ, ಮನಸ್ಸು ಪರಿವರ್ತನೆ ಆಗೋದು ಕಷ್ಟ. ಸ್ವಲ್ಪ ಹೆಚ್ಚು ಪ್ರಯತ್ನ ಹಾಕಬೇಕಾಗತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ದಶಾಭುಕ್ತಿಗಳು ಬದಲಾವಣೆ ಆಗುವಂಥ ಸಾಧ್ಯತೆ ಉಂಟು. ಆ ನಂತರದಲ್ಲಿ ಅವರಿಗೆ ಪಶ್ಚಾತ್ತಾಪ ಆಗಿ ಎಲ್ಲವನ್ನು ಸರಿ ಮಾಡಿಕೊಡ್ತಾರೆ. ಅಂಥ ಅಪಾಯಕಾರಿಯಾಗಿರ್ತಕ್ಕಂಥ ಜಾತಕ ಏನಲ್ಲ. ಅದು ಹೇಳೋದಲ್ಲ, ಸ್ವಲ್ಪ ಹಿತ್ತಾಳೆ ಕಿವಿ. ಯಾವುದು ಸರಿ ಯಾವುದು ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕಿಂತ ನಾಟಕ ಮಾಡೋರು ಹಿಂದೆ ಹೋಗೋಂಥ ಸ್ವಭಾವ ಇರೋದ್ರಿಂದ ಅವರನ್ನೇ ತಾಯಿ ಅಥವಾ ಅವರನ್ನೇ ಅಣ್ಣ, ಅವರನ್ನೇ ತಂಗಿ, ತಮ್ಮ, ಅಕ್ಕ ಹೀಗೆ ಅಂದ್ಕೊಂಡ್ಬಿಟ್ಟು ಸಂಸಾರವನ್ನು ಭಂಗ ಮಾಡ್ಕೊಳ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಸೂಕ್ತ. ಹರ್ಷಿತಾ ಅವರೇ, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ ಒಳಿತಾಗಲಿ ಅಂತ ನಾವು ಕೂಡ ಬಯಸ್ತೇವಮ್ಮ. ವೀಕ್ಷಕರೇ, ನಿಮಗೂ ಕೂಡ ಪ್ರಶ್ನೆ ಇದ್ದರೆ ಕಳಿಸ್ಕೊಡಿ. ವೈಯಕ್ತಿಕ ಪ್ರಶ್ನೆ ಅಥವಾ ಸಾರ್ವತ್ರಿಕವಾಗಿ ಎಲ್ರಿಗೂ ಅನ್ವಯಿಸುವಂಥ ಪ್ರಶ್ನೆ ಆಗಿರ್ಬೋದು, ಅಥವಾ ನಮ್ಮ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ನೀವು ಕಂಡಂತಹ ವಿಶೇಷವಾದ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದರ ಕುರಿತಾಗಿ, ಅದರ ಮಹಿಮೆಯ ಕುರಿತಾಗಿ ಕೂಡ ಖಂಡಿತವಾಗ್ಲೂ ಮೆಸೇಜನ್ನು ಕಳಿಸಿ. ಆಚಾರ ವಿಚಾರ ವಿಭಾಗಕ್ಕೆ ಏನಾದರೂ ನಿಮಗೆ ಪ್ರಶ್ನೆ ಇದ್ದರೆ ಅದರ ಕುರಿತಾಗಿ ಕೂಡ ನಾವು ಖಂಡಿತ ಅಪೇಕ್ಷಿಸ್ತೇವೆ ಪ್ರಶ್ನೆಗಳನ್ನು. ಅದು ವಾಟ್ಸಪ್ ಮುಖೇನ ಅಥವಾ ಪತ್ರದ ಮುಖೇನ ಅಥವಾ ಇಮೇಲ್ ID ಗೂ ಕೂಡ ಕೆಳಗಡೆ ಕಾಣಿಸ್ತಿರುವಂಥದ್ದು
ದಯಮಾಡಿ ಕಳಿಸಿಕೊಡಿ ಅಂತ ಹೇಳ್ತಾ, ಇನ್ನು ನಮ್ಮ ಕಾರ್ಯಕ್ರಮ ಖಂಡಿತ ವೀಕ್ಷಿಸಿ. ಯಾವಾಗ ಬೇಕಾದರೂ ನಿಮಗೆ ಸಮಯ ಸಿಕ್ಕಾಗ ಯೂಟ್ಯೂಬ್ ಚಾನಲ್ನಲ್ಲಿ ಚಾನಲ್ ID ಬಂದು NKR TV ಕನ್ನಡ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗುರುಗಳೇ, ಇನ್ನು ಕೊನೆಯ 4 ರಾಶಿಗಳು. ಆಯಿತು, ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಲಕ್ಷಣ ಇದೆ. ರಾಶ್ಯಾಧಿಪತಿ ಷಷ್ಠಲಾಭಾಧಿಪತಿಗಳೆಲ್ಲ ಒಟ್ಟಾಗಿ ಸೇರಿ ಆರಿದ್ರ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ, ಪೂರ್ಣ ಗಜಕೇಸರಿ ಯೋಗ. ಮತ್ತು ವಿಶೇಷವಾಗಿ ವಾಹನಾದಿಗಳನ್ನು ಖರೀದಿ ಮಾಡಲಿಕ್ಕೆ ಕೂಡ, ಖರೀದಿ ಅಂತಂದರೆ ಇವತ್ತು ಖರೀದಿಗೆ ಅಷ್ಟು ಸೂಕ್ತ ಅಲ್ಲ, ಯಾಕೆಂದರೆ ಮಂಗಳವಾರ ಅಲ್ವಾ. ಹಾಗಾಗಿ ಇವತ್ತು ಖರೀದಿ ಅಂತಕ್ಕಂಥದ್ದು ಅಷ್ಟು ವಿಶೇಷ ಅಲ್ಲ. ಬದಲಾಗಿ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗ್ರಹಸ್ಥಿತಿ ಇದೆ. ಪ್ರಯತ್ನವನ್ನು ಮಾಡಲಿ ಧನುರಾಶಿಯವರು, ಶುಭವಾಗ್ತದೆ. ಇದಕ್ಕೆ ಸಂಬಂಧಿತವಾಗಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ. ಸಪ್ತಮ ವ್ಯಾಪಾರ ಸ್ಥಾನದಲ್ಲಿ, ಕಾಮಸ್ಥಾನದಲ್ಲಿ, ಭಾರ್ಯಾಪತ್ಯಾದಿ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಪರಿವರ್ತನೆ ಆಗ್ತಕ್ಕಂಥದ್ದು ಮನಸ್ಸು. ಅಂದರೆ ಮಕರ ರಾಶಿಯವರು ಸಂಗಾತಿಗಳೊಂದಿಗೆ ಏನಾದರೂ ವೈಮನಸ್ಯಾದಿಗಳು ಈ ಹಿಂದೆ ನಡೆದಿದ್ದ ಪಕ್ಷದಲ್ಲಿ, ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಸಂದರ್ಭದಲ್ಲಿ ಕೂಡ, ಆ ಕಡೆ ಈ ಕಡೆ ಆಗಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಿಸುವಂಥ ಲಕ್ಷಣ ಇದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಯಾಕೆ ಅಂತಂದರೆ ಪರಿವರ್ತನೆ ಯೋಗ ಅಂತಕ್ಕಂಥದ್ದು ಬುಧ ಮತ್ತು ಚಂದ್ರರಲ್ಲಿರ್ತಕ್ಕಂಥದ್ದಾದ್ದರಿಂದ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಯಾವತ್ತೋ ಮಾಡಿದ್ದು ಕೂಡ ಅದು ಇವತ್ತು ಪುನಃ ರೀಫಂಡ್ ಆಗ್ತಕ್ಕಂಥ ಎಲ್ಲ ಅವಕಾಶಗಳುಂಟು. ಸತಿಪತಿಗಳ ಕಲಹ ಅಂತಕ್ಕಂಥದ್ದು ಕೂಡ ಮುಕ್ತಾಯಕ್ಕೆ ಹೋಗ್ತಕ್ಕಂಥ ಲಕ್ಷಣ ಉಂಟು. ಅದು ಒಂದು ಒಳ್ಳೆಯ ಬಾಂಡಿಂಗ್ ಇತ್ಯಾದಿಗಳು ಕೂಡ ಸೇರಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಚಿಂತೆ ಮಾಡೋದು ಬೇಡ. ತೃತೀಯದಲ್ಲಿರ್ತಕ್ಕಂಥ ಶನಿ ಕೆಲವು ಟೈಮ್ ಅದಕ್ಕೆ ಅಡ್ಡಗಾಲನ್ನು ಹಾಕಬಹುದು. ಅವನನ್ನು ಸಮಾಧಾನಗೊಳಿಸಲಿಕ್ಕೆ ನಕ್ಷತ್ರಾಧಿಪತಿ ಆಗಿರತಕ್ಕಂಥ ರುದ್ರನನ್ನು ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಜಪದ ಮೂಲಕ ಸಂತುಷ್ಟೀಕರಣ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಸಾಲ ಇತ್ಯಾದಿಗಳನ್ನು ಮಾಡಿಕೊಂಡವರಿಗೆ ಕೂಡ ಅದನ್ನು ತೀರಿಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳು ಕಂಡು ಬರ್ತದೆ. ಕೆಲವರಿಗೆ ಸಾಲ ಅಥವಾ ಬಡ್ಡಿ ವಿಪರೀತವಾಗಿ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬಡ್ಡಿಯನ್ನು ಮನ್ನಾ ಮಾಡಿಸ್ಕೊಳ್ಳಿಕ್ಕೆ ಕೂಡ ಇವತ್ತು ಪ್ರಯತ್ನ ಮಾಡೋ ಅವಕಾಶಗಳು ಚೆನ್ನಾಗಿದೆ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿದ ಪಕ್ಷದಲ್ಲಿ, ಸಂವಹನ ಸಂವಾದಗಳು ಸರಿಯಾಗಿ ನಡೆದರೆ, ವಾದ ವಿವಾದ ವಾಗ್ವಾದಗಳನ್ನು ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ ಇವತ್ತು ಸಾಕಷ್ಟು ಅನುಕೂಲವನ್ನು ದುಡ್ಡು ಕಾಸಿನ ವಿಚಾರದಲ್ಲಿ ನೋಡ್ಕೋಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕಾಗ್ತದೆ. ಪಿತ್ತ ಉಷ್ಣಾದಿಗಳು ಶರೀರದಲ್ಲಿ ವ್ಯತ್ಯಾಸವಾಗಿದ್ದಂಥ ಪಕ್ಷದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಉಂಟು. ಹಾಗಾಗಿ ಸ್ವಲ್ಪ ತಂಪು ಮಾಡ್ತಕ್ಕಂಥದ್ದು, ಶರೀರದ ಆರೋಗ್ಯದ ಕಡೆಗೆ, ಆಹಾರದ ಕಡೆ ಗಮನ ಕೊಡ್ತಕ್ಕಂಥದ್ದು, ನಿತ್ಯದ ಹವ್ಯಾಸಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ರಾಶಿಯಲ್ಲಿರ್ತಕ್ಕಂಥ ರಾಹು ಶಿರೋಭಾಗ ತಲೆನೋವನ್ನು ಕೊಡ್ತಾನೆ. ಅಸಿಡಿಟಿ ಪಿತ್ತಾದಿಗಳಿಂದಾಗಿ ತಲೆನೋವು ಬರ್ತಕ್ಕಂಥ ಲಕ್ಷಣಗಳು ಕೂಡ ಕೆಲವರಿಗೆ ಕಾಣಿಸುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಹುಷಾರಾಗಿ ಆರೋಗ್ಯವನ್ನು ಗಮನ ಇಟ್ಟು ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಗೋಮಾತೆಯನ್ನು ಸೇವೆ ಮಾಡ್ತಕ್ಕಂಥದ್ದು, ಗೋಗ್ರಾಸವನ್ನು ಹುಲ್ಲನ್ನು ಕೊಡ್ತಕ್ಕಂಥದ್ದಾಗಲಿ ಅಥವಾ ಗೋವಿನ ಸಮೀಪದಲ್ಲಿ ಕೆಲವು ಕಾಲ, ಕನಿಷ್ಠ 3/4 ಘಳಿಗೆ ಅಂತ ಹೇಳ್ತದೆ ಶಾಸ್ತ್ರ. 3/4 ಘಳಿಗೆ ಅಂತಂದರೆ 90 ನಿಮಿಷ, ಅರ್ಥಾತ್ 1.5 ಗಂಟೆ ಕಾಲವನ್ನು ಗೋಮಾತೆಯ ಸನ್ನಿಧಾನದಲ್ಲಿ ಕಳ್ಕೊಂಡು ಬಂದರೆ ಸಾಕಷ್ಟು ವೃದ್ಧಿ ಆಗ್ತದೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಮನೆಯಲ್ಲಿ ಸ್ನೇಹಿತರ ಮಿತ್ರರ ಆಗಮನವಾಗ್ತಕ್ಕಂಥದ್ದು, ಬಂಧುಗಳ ಸಂಯೋಗವಾಗ್ತಕ್ಕಂಥದ್ದು, ಮನೆಯಲ್ಲಿ ಯಾವುದೋ ಒಂದು ಧರ್ಮ ಕಾರ್ಯಕ್ಕೆ, ದೇವತಾ ಕಾರ್ಯಕ್ಕೆ ಪ್ರೇರೇಪಣೆಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇವತ್ತಿನ ಲಕ್ಷಣವಾಗಿ ಕಾಣಿಸ್ತದೆ. ಜೊತೆಯಲ್ಲಿ ಆಹಾರ ವಿಹಾರಗಳನ್ನು ನಡೆಸ್ತಕ್ಕಂಥದ್ದು, ಒಂದು ಭೋಜನ ಕೂಟ, ಪಾರ್ಟಿ ಗಿರಿಟಿ ಇತ್ಯಾದಿಗಳನ್ನೆಲ್ಲ ಹೇಳ್ತಾರಲ್ಲ, ಆ ಥರದಲ್ಲಿ ಒಂದು ಗ್ಯಾದರಿಂಗ್ ಆಗ್ತಕ್ಕಂಥದ್ದು ಇತ್ಯಾದಿ ಲಕ್ಷಣಗಳನ್ನು ಕೂಡ ಊಹಿಸ್ಬೋದಾಗಿರುತ್ತೆ. ಕೆಲವು ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕಾರಣ 12ರಲ್ಲಿ ರಾಹು ಮತ್ತು ಅಲ್ಲಿಂದ ಸರಿಯಾಗಿ ರಾಶಿಯಿಂದ ಸಪ್ತಮದಲ್ಲಿರ್ತಕ್ಕಂಥ ಮಂಗಳ. ಹಾಗಾಗಿ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಮೀನರಾಶಿಯವರು
ಹೆಣ್ಣಿನಿಂದ ಮೋಸವಾಗ್ತಕ್ಕಂಥ ಸಾಧ್ಯತೆಗಳು ಕಾಣಿಸುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಪೆಗುಬಿದ್ದು ಅನಾಹುತ ಅಥವಾ ಅಚಾತುರ್ಯ ಇತ್ಯಾದಿಗಳಿಗೆಲ್ಲ ಕಾರಣವಾಗ್ತಕ್ಕಂಥದ್ದನ್ನು ತಪ್ಪಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳುತ್ತೆ. ಗೊತ್ತಲ್ಲ, ಯಾವಾಗಲೂ ಹೇಳ್ತಿರ್ತೀನಿ ನಾನು ಈ ವಿಚಾರವನ್ನು. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ದತ್ತಾತ್ರೇಯರಿಗೆ ವಹಿಸಿ. ಅರ್ಥಾತ್ ಓಂ ನಮೋ ಭಗವತೆ ದ್ರಾಂ ದತ್ತಾತ್ರೇಯಾಯ ನಮಃ ಅನ್ನೋ ಮಂತ್ರವನ್ನು ಕನಿಷ್ಠ 1600 ಬಾರಿ 1600 ಬಾರಿ ಜಪವನ್ನು ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಶುಭವಾಗಿ. ಗುರುಗಳೇ, ಮಂಗಳವಾರ ಬಹಳ ಮಂಗಳಕರವಾದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಾ ಇದೆ. ಮಂಗಳವಾರದ ಈ ಶುಭ ದಿನ ಗುರುಗಳು ತೈಲೂರಮ್ಮನ ಕುರಿತಾಗಿ ಬಹಳ ವಿಶೇಷವಾದ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಒಳಿತಾಗಲಿ. ಹೋಗಿ ಬರೋದಾ? ನಮಸ್ಕಾರ.